ಹೃದಯ ಮಂಡಲ ಇದೆಯಲ್ಲ, ಅಡಿಯಿಂದ ಮುಡಿವರೆಗೂ ಇದೆ ಅಂತ ಹೇಳಿದ್ರೆ ಕಾಲಿನ ತುತ್ತ ತುದಿ ಏನಿದೆ, ಬೆರಳಿನ ತುತ್ತ ತುದಿಯಿಂದ ಹಿಡಿದು ತಲೆಯ ಮೇಲ್ಭಾಗ ಏನಿದೆ ಅಲ್ಲಿವರೆಗೂ. ಇದು ಒಂದು ವ್ಯಾಖ್ಯಾನ. ಎರಡನೇ ವ್ಯಾಖ್ಯಾನ 1ನೇ ಬಿಂದುವಿನಿಂದ ಹಿಡಿದು 10ನೇ ಬಿಂದುವರೆಗೂ ಇದೆ. ಇದು ರಾಜಯೋಗದ ಪ್ರಭಾವದಲ್ಲಿ, ಇದು ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ ಇದೆಯಲ್ಲ, ಈ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಉಲ್ಲೇಖ ಹೃದಯ ಮಂಡಲದ ಬಗ್ಗೆ. ಹಾಗಾಗಿ ಕೆಲವು ಸತಿ ನಾವೇನ್ ಮಾಡ್ತೀವಿ, ಇದು ನಿಮಗೆ ಪರೀಕ್ಷೆಯಲ್ಲಿ ನೀವು ಬರೆಯಲ್ಲ, ಪರೀಕ್ಷೆಯಲ್ಲಿ ಕೇಳಿದಾಗ ಹೃದಯ ಮಂಡಲ ಅಂತ ಹೇಳಿದ್ರೆ ಬರೀ 5 ಪಿಂಡ ಪ್ರದೇಶ ಅಂತ ಬರೀತಾರೆ, 5. ಆಮೇಲೆ 6ನೇ ಬಿಂದುವಿನಿಂದ ಹಿಡಿದು ಮುಂದಕ್ಕೆ ಮನೋಮಂಡಲ ಅಂತ ಬರೀತಾರೆ. ಬಟ್ ಕೆಲವು ಸತಿ ಅರ್ಥೈಸ್ಕೋಬೇಕು ಅಂತ ಹೇಳಿ ಸುಲಭ ಮಾಡ್ಕೋಬೇಕಂತಂದ್ರೆ, ಪರೀಕ್ಷಾ ದೃಷ್ಟಿಯಿಂದಲ್ಲ, ಬಟ್ ನಮ್ಮ ಆಧ್ಯಾತ್ಮದ ದೃಷ್ಟಿಯಿಂದ ಅರ್ಥೈಸ್ಕೋಬೇಕು ಅಂತಂದ್ರೆ, ಮೊದಲ 5 ಬಿಂದುವಿನಲ್ಲಿ ಏನ್ ಬರುತ್ತೆ ಪಿಂಡ ಪ್ರದೇಶದಲ್ಲಿ, ನಂತರ 5 ಬಿಂದು ಇದೆಯಲ್ಲ ಅಲ್ಲಿ ಅದೇ ಅನುಭವಗಳು ಸೂಕ್ಷ್ಮ ರೀತಿಯಲ್ಲಿ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಅದೇ ರೀತಿಯಾದಂತ ಅನುಭವ ಬರುತ್ತೆ, ಬಟ್ ಸೂಕ್ಷ್ಮತೆಯಿಂದ ಕೂಡಿರುತ್ತೆ. ಎರಡು ವ್ಯತ್ಯಾಸ. ಸರಿ, ಈ ಫಾರ್ ಎಕ್ಸಾಂಪಲ್ 2ನೇ ಪಾಯಿಂಟ್ ಅಲ್ಲಿ ಪೀಸ್ ಅಂತ ಬರುತ್ತೆ, ನಿಮ್ ಮೇಲ್ಗಡೆ ಹೋಗ್ತು ಅಂತಂದ್ರೆ ಆ ಪೀಸ್ ನ ಸೂಕ್ಷ್ಮ ಸ್ಥಿತಿ ಬರುತ್ತೆ. ಅದೇ ರೀತಿಯಾಗಿ ನಿಮ್ಗೆ ವೈರಾಗ್ಯ ಅಂತ ಬರುತ್ತೆ 2ನೇ ಬಿಂದುನಲ್ಲಿ, ಮೇಲ್ಗಡೆ ಹೋಗ್ತಿದ್ದಂಗೆನೆ ಪರಾವೈರಾಗ್ಯ ಅಂತ ಬರುತ್ತೆ. ಅಂದ್ರೆ ನೀವು ಯಾವ ಮೊದಲ 5 ಬಿಂದುನಲ್ಲಿ ಯಾವ ತತ್ವಗಳಿರುತ್ತೋ ಅದೇ 5 ತತ್ವಗಳು ನಂತರ 5 ಬಿಂದುನಲ್ಲೂ ಕೂಡ ಅದು ರಿಪೀಟ್ ಆಗುತ್ತೆ. ಹಾಗಾಗಿ ಮೊದಲ 5 ಬಿಂದುನಲ್ಲಿ ಯಾವ ಅನುಭವಗಳು ಬರುತ್ತೋ, ಸ್ಥಿತಿಗಳು ಬರುತ್ತೋ, ಅದು ಸೂಕ್ಷ್ಮ ಸ್ಥಿತಿ ನಮಗೆ ಮುಂದಿನ 5 ಬಿಂದುಗಳಲ್ಲಿ ಕೂಡ ಬರುತ್ತೆ. ಇದು ಇನ್ನೊಂದು ದೃಷ್ಟಾಂತ, ಇನ್ನೊಂದು ರೀತಿಯಾದಂತ ದೃಷ್ಟಿಕೋನ. ಹೃದಯ ಮಂಡಲ ಅಡಿಯಿಂದ ಮುಡಿವರೆಗೂ ಹರಡಿದೆ ಅಂತ ಹೇಳಿದ್ರೆ ಇದು ಇನ್ನೊಂದು ರೀತಿಯಾದಂತ ದೃಷ್ಟಿಕೋನ. ಇದು ಇಲ್ಲಿ ಮಾತ್ರ ಬರೆದಿದ್ದಾರೆ, ಬಟ್ ಬಾಬೂಜಿ ಅವರು ಇದ್ರ ಬಗ್ಗೆ ಜಾಸ್ತಿ ಎಲ್ಲೂ ವಿವರಣೆ ಕೊಡ್ಲಿಕ್ಕೆ ಹೋಗಿಲ್ಲ. ಬಟ್ ನೀವು ಸರಿಯಾದಂತ ರೀತಿಯಲ್ಲಿ ಗ್ರಾಸ್ ಮಾಡ್ತು ಅಂತಂದ್ರೆ ಸುಲಭ ಇದೆ. ಆಕ್ಚುಲಿ ಅಧ್ಯಾತ್ಮ ಏನ್ ಕಷ್ಟ ಇಲ್ಲ. ಮೊದಲ 5 ಬಿಂದುನಲ್ಲಿ ಏನ್ ಬರುತ್ತೋ ನಂತರ 5 ಬಿಂದುನಲ್ಲಿ ಅದೇ ರಿಪೀಟ್ ಆಗುತ್ತೆ, ಸೂಕ್ಷ್ಮ ಸ್ಥಿತಿನಲ್ಲಿ ರಿಪೀಟ್ ಆಗುತ್ತೆ. ಈ ವೃತ್ತದಲ್ಲಿ ಸರ್ವಶಕ್ತನ ಸೃಷ್ಟಿ ಎಲ್ಲವೂ ಈ ವೃತ್ತದಲ್ಲಿಯೇ ಇದೆ. ಕಾರ್ಯವು ಮಾತ್ರ ವಿಭಕ್ತವಾಗಿದ್ದು ಬೇರೆ ಬೇರೆ ಇಂದ್ರಿಯಗಳ ಮೂಲಕ ನೆರವೇರುವುದು. ನಾವು ಹೃದಯ ಮಂಡಲದ ಮಧ್ಯಬಿಂದುವಿನಿಂದ ಅಡಿಯಲ್ಲಿ ಹೋದರೆ ಬೇರೆ ಬೇರೆ ಯೋಗಗಳು ತಮಗೊಪ್ಪಿಸಲಾದಂತೆ ಕೆಲಸ ಮಾಡುತ್ತಿರುವುದನ್ನು ಕಾಣುವೆವು. ಇದಕ್ಕೆ ಬೇಕಾಗುವ ಭಗವತ್ ಶಕ್ತಿಯು ಅದರಲ್ಲಿದೆ. ಈ ಪ್ರಕಾರ ಹೃದಯ ಮಂಡಲವು ನಿಸರ್ಗದ ದೊಡ್ಡ ಯಂತ್ರೋಪಕರಣವಾಗಿದೆ. ಸರಿ, ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಕೆಳಗಡೆ 5 ಪಾಯಿಂಟ್ಸ್, ಮೇಲ್ಗಡೆ 5 ಪಾಯಿಂಟ್ಸ್ ಎರಡು ರಿಪೀಟ್ ಆಗುತ್ತೆ. ರಿಫೈನ್ಡ್ ಸ್ಟೇಟ್ ಅಲ್ಲಿ ರಿಪೀಟ್ ಆಗುತ್ತೆ ಕಂಡೀಷನ್ಸ್. ನೀವು ಭೌತಿಕ ದ್ರವ್ಯವನ್ನು ತೆಗೆದುಹಾಕಿ ನಿಮ್ಮಿಂದ ಜನಿಸಿದ ಅರ್ಥಾತ್ ನೀವೇ ನಿರೀಕ್ಷಿಸಿದ ಶಕ್ತಿಯನ್ನೆಲ್ಲ ಬರಿದು ಮಾಡಿದಾಗ ಅಡಿಯಲ್ಲಿದ್ದ ಸ್ಥಿತಿಯನ್ನು ಹೊಂದಿವಿರಿ. ಸೊ ಫಿಸಿಕ್ಯಾಲಿಟಿ ಅಂತ ಏನ್ ಹೇಳ್ತೀವಲ್ಲ, ನಮ್ಮ ಭೌತಿಕ ಶಕ್ತಿ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ತೆಗೆದುಹಾಕ್ಬಿಡ್ತು ಅಂತಂದ್ರೆ ಆ ಭೌತಿಕ ಶಕ್ತಿಯ ಹಿಂದೆ ಇರತಕ್ಕಂಥ ಏನ್ ಪ್ರಕ್ರಿಯೆ ಇದೆ ಅದು ನಮ್ಗೆ ಗೋಚರಕ್ಕೆ ಅಥವಾ ಅನುಭವಕ್ಕೆ ಬರುತ್ತೆ. ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ, ಈ ಪ್ರದೇಶದಲ್ಲಿಯ ನಿಮ್ಮ ಗ್ರಂಥಿಗಳನ್ನು ನೀವು ಬಿಚ್ಚಿದಾಗ ಶಾಂತಿಯು ನೆಲೆಸಿ ಕ್ರಮೇಣ ಪ್ರಬಲವಾಗುವುದು. ಸೊ 5 ಬಿಂದು, ನಮ್ಮ 1ನೇ ಬಿಂದುವಿನಿಂದ 10ನೇ ಬಿಂದುವರೆಗೂ ನಾವು ಒಂದೊಂದೇ ಬಿಂದುನ ಬಿಚ್ಕೊಳ್ತಾ ಹೋಗ್ತು ಅಂತಂದ್ರೆ ನಮಗೆ ಕ್ರಮೇಣ ಆ ಶಾಂತಿಯ ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿಗ ಮೂಲ ಸ್ಥಿತಿಯ ಬಂದಿರುವುದರಿಂದ ಅಲ್ಲಿರುವ ಪ್ರತಿಯೊಂದು ವಸ್ತುವು ಸರಳವಾಗಿಯೂ ಶಾಂತವಾಗಿಯೂ ಕಾಣಿಸುವುದು. ಸೊ ಈ 10 ಬಿಂದುಗಳನ್ನ ದಾತು ಬಿಟ್ರೆ ಏನಾಗುತ್ತೆ, ಮೂಲ ಸ್ಥಿತಿ ಕಡೆಗೆ ಹೊರಟೋಗ್ತೀವಿ ನಾವು. ಮೂಲ ಸ್ಥಿತಿ ಹೋದಾಗ ಏನಿರುತ್ತೆ, ಅಲ್ಲಿ ಸರಳತೆ ಇರುತ್ತೆ ಮತ್ತೆ ಶಾಂತತೆ ಇರುತ್ತೆ. ನೀವು ನಿರ್ಮಿಸಿದ ಯಾವುದೂ ಅಲ್ಲಿ ಇರುವುದಿಲ್ಲ. ಅಂದ್ರೆ ನಮ್ಮ ವ್ಯಕ್ತಿತ್ವ ಅಂತ ನಾವೇನ್ ಅನ್ಕೊಂಡಿದೀವಲ್ಲ, ಈಗ ನಾವು ಪ್ರತಿಯೊಬ್ಬರಿಗೂ ಕೂಡ ಒಂದು ವ್ಯಕ್ತಿತ್ವ ಇದೆ ಅಂತ ಹೇಳ್ತೀವಿ. ಆ ವ್ಯಕ್ತಿತ್ವವನ್ನು ದಾಟಿ ಹೊರಟೋಗ್ತೀವಿ. 10ನೇ ಬಿಂದು ದಾಟ್ಬಿಟ್ರೆ ಆ ವ್ಯಕ್ತಿತ್ವವನ್ನು ದಾಟಿ ಹೊರಟೋಗ್ತೀವಿ. ಇನ್ಫ್ಯಾಕ್ಟ್ 10ನೇ ಬಿಂದುವರೆಗೂ ನಮ್ಮ ವ್ಯಕ್ತಿತ್ವ ಇರಲ್ಲ. 8ನೇ ಬಿಂದು ದಾಟಿ 9ನೇ ಬಿಂದು ಬರೋಷ್ಟೊತ್ತಿಗೆ ನಮ್ಮ ವ್ಯಕ್ತಿತ್ವ ಸಾಕಷ್ಟು ಹೊರಟೋಗಿರುತ್ತೆ. 10ನೇ ಬಿಂದು ದಾಟೋಷ್ಟೊತ್ತಿಗೆ ಪರಿಪೂರ್ಣವಾಗಿ ಹೊರಟೋಗುತ್ತೆ. ಅಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತೀವಿ ನಾವು, ನಮ್ಮ ಮೂಲ ಸ್ಥಿತಿನಲ್ಲಿ ಸರಳವಾದಂತ ರೀತಿಯಲ್ಲಿ ಇರ್ತೀವಿ. ಚುಕ್ಕೆಗಳು ಕಣಗಳು ಕಾಣದಂತಾಗುವು. ಮಿಣುಕುವ ಬೆಳಕಾದರೂ ಶೂನ್ಯಕ್ಕೆ ಬರುವವರೆಗೆ ಮಸುಕಾಗುತ್ತಾ ಹೋಗುವುದು. ಈಗ ಅಲ್ಲಿ ಭಾರವಿರುವುದಿಲ್ಲ, ಅಂದ್ರೆ ಅಲ್ಲಿ ಹಗುರತೆ ಇರುತ್ತೆ, ಲೈಟ್ನೆಸ್ ಇರುತ್ತೆ, ಭಾರ ಇರಲ್ಲ. ಈಗ ನಿಮ್ಗೆ ಪಿಂಡ ಪ್ರದೇಶದಲ್ಲಿ ಏನೇನೋ ಏನೇನೋ ಚುಕ್ಕೆಗಳು ಕಾಣೋದು, ಏನೋ ಕಣಗಳು ಕಾಣೋದು, ಅದ್ಯಾವುದು ಇವಾಗ ಕಾಣಲ್ಲ.
ಆಮೇಲೆ ಬೆಳಕು ಕಾಣುತ್ತೆ ಅಂತ ಹೇಳ್ತೀರಿ, ಬೆಳಕು ಕೂಡ ಮಸ್ಕಾಗಿ ಹೋಗ್ತಾ ಇದೆ ಇವಾಗ. ಅಲ್ಲಿರುವ ಸತ್ಯದ ಮಟ್ಟಕ್ಕೆ ಇನ್ನೂ ಬಾರದಿರುವ ಜೀವಿಗೆ ಈ ಸ್ಥಿತಿಯು ಕಲ್ಪನಾತೀತ ಎನಿಸುವುದೇನೋ ನಿಜ. ಆತ್ಮವು ಯಾವಾಗಲೂ ತನ್ನ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುವುದು ಅದು ಕೇಂದ್ರದೊಂದಿಗೆ ಐಕ್ಯವಾಗಲೆಂದೇ ಇದು ಸಾಧ್ಯವಾಗುವುದು. ಐಕ್ಯವಾದಾಗಲೇ ಇದು ಸಾಧ್ಯವಾಗುವುದು. ಬಾಹ್ಯ ಪದಾರ್ಥಗಳು ಈಗ ಇಲ್ಲದಂತಾಗುವು. ಹೃದಯದ ಈ ದೊಡ್ಡ ಪ್ರದೇಶದಲ್ಲಿ ವಿಶ್ವದ ಶಕ್ತಿಗಳು ವಾಸ ಮಾಡಿವೆ. ಈ ಕ್ಷೇತ್ರವನ್ನು ದಾಟಿ ನೀವು ನಿಜ ಮನಸ್ಸಿಗೆ ಬರುವ ಮುನ್ನ ನಿಮಗೆ ಅನೇಕ ಶಕ್ತಿಗಳು ಪ್ರಾಪ್ತವಾಗಿ ಭಗವತ್ ಕಾರ್ಯದಲ್ಲಿ ಅವುಗಳ ಉಪಯೋಗವಾಗುವುದು. ಈ ಪುಸ್ತಕದಲ್ಲಿ ನಾನು ಆ ಸ್ಥಿತಿಗಳನ್ನು ವಿವೇಚಿಸುವುದಿಲ್ಲ. ಹೃದಯ ಮಂಡಲದ ಬಗ್ಗೆ ನಾನು ಮಾಡಿದ ಸಂಶೋಧನೆಯನ್ನು ನಿಮ್ಮ ಎದುರಿಗೆ ಇಡುವೆನು. ಈಗ ನಿಮಗೆ 1ನೇ ಬಿಂದು 2ನೇ ಬಿಂದು ಅದೆಲ್ಲ ಏನ್ ಹೇಳಿದಾರಲ್ಲ, ಅದನ್ನೆಲ್ಲ ಇವಾಗ ಬಿಚ್ಚಿಡ್ತಾ ಹೋಗ್ತಾರೆ. ABCD ಪಾಯಿಂಟ್ಸ್ ಅದೆಲ್ಲ ಏನಿದೆಯಲ್ಲ ಅದೆಲ್ಲ ಇವಾಗ ಒಂದೊಂದಾಗಿ ತೆಗಿತಾ ಹೋಗ್ತಾರೆ. ಇಲ್ಲಿಗೆ ನಿಲ್ಲಿಸ್ತೀನಿ. ಈ 2 ಪುಟದಲ್ಲಿ ಏನಾದ್ರು ಇದು ಡೌಟ್ ಇತ್ತು ಅಂತಂದ್ರೆ ಕೇಳಬಹುದು. ಎಕ್ಸಾಮಿನೇಷನ್ ನಲ್ಲಿ ನೀವು ಹೃದಯ ಮಂಡಲ ಅಂತ ಹೇಳಿದ್ರೆ 5 ಬಿಂದು ಅಂತಾನೆ ಬರೀಬೇಕು. 6ನೇ ಬಿಂದುವಿನಿಂದ ಮನೋಮಂಡಲ ಅಂತ ಶುರು ಆಗುತ್ತೆ ಅಂತ ಬರೀಬೇಕು. ಬಟ್ ನಮ್ಮ ಅನುಭವದ ಅರ್ಥೈಸುವಿಕೆಗೆ ಈ ರೀತಿ ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ನಮ್ಮ ಅನುಭವಗಳು ಏನಾಗ್ತಾ ಇದೆ ಅದನ್ನ ಸರಿಯಾಗಿ ಗ್ರಹಿಸೋದು ಸುಲಭ ಆಗುತ್ತೆ. ವಾಲ್ಯೂಮ್ ಲಾಸ್ಟ್ ಆಗಿದ್ರೆ ಏನಂತಾರೆ? ನೀವು ಭೌತಿಕ ದ್ರವ್ಯವನ್ನು ತೆಗೆದುಹಾಕಿ ನಿಮ್ಮಿಂದ ಜನಿಸಿದ ಅರ್ಥಾತ್ ನೀವೇ ನಿರ್ಮಿಸಿದ ಶಕ್ತಿಯನ್ನೆಲ್ಲ ಬರಿದು ಮಾಡಿದಾಗ ಆದಿಯಲ್ಲಿ ಇದ್ದ ಸ್ಥಿತಿಯನ್ನು ಹೊಂದುವಿರಿ. ಅದು ಭೌತಿಕ ದ್ರವ್ಯ ಅಂದ್ರೆ ಯಾವುದು ಅಂತ? ಭೌತಿಕ ದ್ರವ್ಯ ಅಂದ್ರೆ ಫಿಸಿಕ್ಯಾಲಿಟಿ ಅಂತ ಹೇಳ್ತೀವಿ. ಭೌತಿಕ ಈಗ ನಾವು ವಸ್ತು ನೋಡ್ತಕ್ಕಂಥ ಎಲ್ಲ ವಸ್ತುಗಳಿದೆಯಲ್ಲ ಅದೆಲ್ಲ ಭೌತಿಕ ಸ್ತರದಲ್ಲಿ ನೋಡ್ತೀವಿ. ಯಾಕೆ ಎಲ್ಲವನ್ನು ಭೌತಿಕ ಸ್ತರದಲ್ಲಿ ನೋಡ್ತೀವಿ? ಯಾಕೆ ನೋಡ್ತೀವಿ ಅಂತಂದ್ರೆ ನಾವು ನಮ್ಮ ದೇಹಕ್ಕೆ ಭೌತಿಕ ಸ್ತರದಲ್ಲಿ ಅಂಟ್ಕೊಂಡಿದ್ದೀವಿ. ದ್ರವ್ಯ ಅಂದ್ರೆ ಏನದು ಅಂತ? ದ್ರವ್ಯ ಅಂದ್ರೆ ಬೇಸಿಕಲಿ ಭೌತಿಕ ದ್ರವ್ಯ ಅಂತ ಉಪಯೋಗಿಸ್ತಿದ್ದಾರೆ. ಅದನ್ನ ನೀವು ಸ್ಟೇಟ್ ಅಂತ ಇಟ್ಕೋಬಹುದು. ದ್ರವ್ಯ ಅಂತಂದ್ರೆ ಲಿಕ್ವಿಡ್ ಅಂತ ಇಟ್ಕೊಂಡ್ರೆ ನಿಮ್ಗೆ ಅದಾಗಲ್ಲ. ಫಿಸಿಕಲ್ ಲಿಕ್ವಿಡ್ ಅಲ್ಲ, ಅದು ಫಿಸಿಕಲ್ ಸ್ಟೇಟ್. ಅರ್ಥ ಆಯ್ತಾ? ಫಿಸಿಕಲ್ ಲಿಕ್ವಿಡ್ ಅಂತ ಇಟ್ಕೊಂಡ್ಬಿಟ್ರೆ ಅದು ಅದು ಅರ್ಥ ದ್ವಂದ್ವ ಆಗ್ಬಿಡುತ್ತೆ, ವಿರುದ್ಧ ಆಗ್ಬಿಡುತ್ತೆ. ಸೊ ಫಿಸಿಕಲ್ ಸ್ಟೇಟ್, ಇವಾಗ ನಾವಿರ್ತಕ್ಕಂಥ ಫಿಸಿಕಲ್ ಸ್ಟೇಟ್ಗೆ ನಾವು ಅಂಟ್ಕೊಂಡಿದೀವಿ. ಯಾಕೆ ನಾವು ಫಿಸಿಕಲ್ ಸ್ಟೇಟ್ಗೆ ಅಂಟ್ಕೊಂಡಿದೀವಿ? ನಮ್ಮ ದೇಹಕ್ಕೆ ನಾವು ಅಂಟ್ಕೊಂಡಿರೋದ್ರಿಂದ ಎಲ್ಲವೂ ಕೂಡ ಫಿಸಿಕಲ್ ಆಗಿ ಕಾಣುತ್ತೆ ನಮ್ಗೆ. ನಾವು ಯಾವುದೇ ಒಂದು ವಸ್ತುನ ನಾವು ಗ್ರಹಿಸ್ಕೋಬೇಕಾದ್ರೆ ಅದನ್ನ ನಾವು ಮುಟ್ ನೋಡ್ಬೇಕು ಅಂತ ನೋಡ್ತೀವಿ, ಪ್ರಯತ್ನ ಪಡ್ತೀವಿ, ಹಿಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದು ಯಾವಾಗ ನಾವು ಮುಟ್ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತಂದ್ರೆ ಅದು ನಾವು ಫಿಸಿಕಲಿ ಅಟ್ಯಾಚ್ ಆಗಿದ್ದಾಗ ಎಲ್ಲವನ್ನು ಮುಟ್ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಫಿಸಿಕಲಿ ವಿ ವಾಂಟ್ ಟು ಫೀಲ್. ಅದೇ ನಾವು ಆ ಸ್ತರ ದಾಟಿದ ಮೇಲೆ ನಾವು ಎಲ್ಲಿ ಹೋದ್ರೂ ಕೂಡ ಆಂತರಿಕ ಸ್ತರದಲ್ಲಿ ಅದನ್ನ ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ವಿ ವಾಂಟ್ ಟು ಫೀಲ್ ವಾಟ್ ಈಸ್ ಗೋಯಿಂಗ್ ಆನ್. ಆ ಫೀಲಿಂಗ್ ಏನಿದೆಯಲ್ಲ ಆ ಫೀಲಿಂಗ್ ಸ್ತರಕ್ಕೆ ಹೋಗಿ ನೀವು ಹೃದಯ ಮಾಡಿದ್ರೆ ಒಂದು ಹಂತನ ದಾಟಿದ್ದೀರಾ ಅಂತ. ಸರಿನಾ? ಈಗ ಫಾರ್ ಎಕ್ಸಾಂಪಲ್ ಪ್ರೇಯರ್ ಮಾಡ್ತೀರಾ ಅಂತ ಇಟ್ಕೊಳ್ರಿ. ಪ್ರೇಯರ್ನ ಫಿಸಿಕಲ್ ಸ್ಟೇಟ್ ಅಂತಂದ್ರೆ ನಾನು ಪ್ರೇಯರ್ನ ಪೂರ್ತಿ ಉಚ್ಚಾರಣೆ ಮಾಡ್ಬೇಕು, ಅದು ಫಿಸಿಕಲ್ ಸ್ಟೇಟ್ ಪ್ರೇಯರ್. ನಾನು ಅದನ್ನ ರಿಚುವಲ್ ಆಗಿ ಹೇಳ್ತಾ ಹೋಗ್ತೀನಿ. ಅದೇ ನಾನು ಪ್ರೇಯರ್ನ ಸರಿಯಾದಂತ ದೃಷ್ಟಿಕೋನ ಇಟ್ಕೊಂಡು ಸರಿಯಾದಂತ ಭಾವನೆಯಲ್ಲಿ ಮಾಡ್ಲಿಕ್ಕೆ ಹೋಗಾಗ ಏನಾಗುತ್ತೆ, ಪ್ರೇಯರ್ ನಮ್ಗೆ ಒಳಗಡೆಯಿಂದ ಆ ಫೀಲಿಂಗ್ ಬರ್ಲಿಕ್ಕೆ ಶುರು ಆಗುತ್ತೆ. ಅದ್ರ ಹಿಂದೆ ಇರ್ತಕ್ಕಂಥ ಏನ್ ಸಂವೇದನಾಶೀಲತೆ ಇದೆಯಲ್ಲ ಅದು ಆ ಸೂಕ್ಷ್ಮತೆ ಇದೆಯಲ್ಲ ಅದು ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ, ಭಾವನೆಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಈಗ ನೀವು ಬರೀ ಪ್ರೇಯರ್ನ ಬರೀ ಪದಗಳೇನಿದೆ ಆ ಶಬ್ದಗಳ ಉಚ್ಚಾರಣೆ ಮಾಡ್ತಾ ಮಾಡೋದಿಲ್ಲ, ಆ ಭಾವಗಳ ಮುಖಾಂತರ ಮಾಡ್ತೀರ. ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಈ ಶಬ್ದಗಳು ಬಿಟ್ಟು ಹೋಗುತ್ತೆ, ಬರೀ ಭಾವನೆಗಳು ಉಳ್ಕೊಳ್ಳುತ್ತೆ. ಸೊ ನೀವು ಪೂರ್ತಿ ಪ್ರೇಯರ್ ಹೇಳುವಂತ ಅವಶ್ಯಕತೆನೇ ಇಲ್ಲ. ನೀವು ಪ್ರೇಯರ್ ಬರೀ ಓಂ ಮಾಸ್ಟರ್ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಸಾಕು ಅಂತ ಅನಿಸ್ಬಿಡುತ್ತೆ. ಇನ್ ಪ್ರೇಯರ್ ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಆ ಭಾವದ ಸ್ಥಿತಿನಲ್ಲಿ ಮುಳುಗ್ ಹೋಗ್ತೀರ. ಯಾವಾಗ ನಾವು ಭಾವದ ಸ್ಥಿತಿನಲ್ಲಿ ಮುಳುಗ್ ಹೋಗ್ತೀವೋ ನಾವು ಫಿಸಿಕಲ್ ಸ್ಟೇಟ್ ನ ದಾಟಿದೀವಿ ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಿರ್ತೇನೆ. ಸರಿ ಮಂಜುನಾಥ್ ಹೇಳ್ರಿ. ಪೇಜ್ ನಂಬರ್ 161 160 ಒಂದಣ 160 ಹಿಂದ್ಗಡೆ ಪೇಜ್ ಒಳಸ್ಬಿಡೋಣ ಅಷ್ಟೇ. ಹಿಂದಕ್ಕೆ ಹೋಗಿದ್ದೀರಾ? ಹಾ, ಒಂದೇ ಒಂದಣ ಒಂದು ಪ್ರಶ್ನೆ. ಇಲ್ಲಿ ಅಭ್ಯಾಸಿಗಳು ನಾವು ಏನೇ ಸಾಧನೆ ಮಾಡ್ತಾ ಹೋದ್ರು ಇಲ್ಲಿ ಐತಣ, ಅಭ್ಯಾಸಿಗಳು ಸುಲಭವಾದ ವಸ್ತುವನ್ನು ಪಡೆಯಲು ಕ್ಲೇಶಕರ ಸಾಧನಗಳನ್ನು ಅನುಸರಿಸುವರಾದ ಕಾರಣ ಈ ಮಾರ್ಗದಲ್ಲಿ ಅದೊಂದು ಮುಖ್ಯ ತೊಂದರೆಯಾಗಿದೆ. ಇದು ನಮ್ಮ ಸಾಧನೆಗೆ ಈ ಕ್ಲೇಶ ಮತ್ತು ವಸ್ತು ಸಾಧನಗಳು ಏನ್ ನಮಗೆ ಅಡ್ಡಿ ಬರ್ತಾವನ್ನ ಸ್ವಲ್ಪ ಬೇಕಾಗಿತ್ತು ನಮ್ಮ. ನೋಡ್ರಿ, ನೀವಾಗಿರೋದಕ್ಕೆ ಏನ್ ಬೇಕು ನಿಮಗೆ?
ಏನಾದ್ರೂ ಬೇಕಾ? ನೀವ್ ಆಗ್ಬೇಕಂತಂದ್ರೆ ನಿಮ್ಮ ಮನಸ್ಸಿನ ದೃಷ್ಟಿನ ಆಂತರಿಕಗೊಳಿಸ್ಕೊಂಡು ಒಳಗಡೆ ಹೋಗೋದನ್ನ ಕಲಿಬೇಕು. ಇಷ್ಟೇ ನಾವು ಮಾಡ್ತಕ್ಕಂಥದ್ದು. ನಾವೇನ್ ಮಾಡ್ತೀವಿ? ನಾವು ನಮ್ಮಲ್ಲಿ ಇರ್ತಕ್ಕಂಥ ಆ ಆತ್ಮ ಏನಿದೆ ಅದನ್ನ ನಾವು, ಅಥವಾ ಭಗವತ್ ತತ್ವ ಏನಿದೆ, ಭಗವತ್ ತತ್ವ ಅಂತಂದ್ರೆ ಅದು ನಮ್ಮ ಆತ್ಮ ಭಗವತ್ ತತ್ವನೇ. ಅದನ್ನ ನಾವು ಗ್ರಹಿಸ್ಕೊಳ್ಳಿಕ್ಕೆ ನಾವು ಬಾಹ್ಯವಾಗಿ ಏನೇನೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಏನ್ ಮಾಡ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಊದ್ಕಡ್ಡಿ ಹಚ್ತೀವಿ, ಆರತಿ ಎತ್ತೀವಿ, ದೇವಸ್ಥಾನದ ಪ್ರಾಂಗಣ ಸುತ್ತ ರೌಂಡ್ ಹೊಡಿತೀವಿ, ನಮಸ್ಕಾರ ಮಾಡ್ತೀವಿ. ಎಲ್ಲ ನಾವೇನ್ ಮಾಡ್ತಾ ಇದೀವಿ? ನಮ್ಮಲ್ಲೇ ಇರ್ತಕ್ಕಂಥ ಆಂತರಿಕ ಭಗವತ್ ತತ್ವನ ನಾವು ಗ್ರಹಿಸ್ಕೊಳ್ಳಿಕ್ಕೆ ಬಾಹ್ಯವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಕ್ಲೇಶ ಅಂತ ಕರೀತದೆ. ಕ್ಲೇಶ ಅಂದ್ರೆ ಇನ್ನೊಂದು ದೃಷ್ಟಿಕೋನದಲ್ಲಿ ಕಾಂಪ್ಲೆಕ್ಸ್ ಆಗಿ ಮಾಡ್ತಿದ್ದಾರೆ. ಅದಕ್ಕೆ ಇನ್ನೊಂದು ಉಲ್ಲೇಖ ಮಾಡ್ತಕ್ಕಂಥದ್ದು ಬಾಬುಜಿ ಅವರು, ಒಂದ್ ಕೆಳಗಡೆ ಪಿನ್ ಬಿದ್ದಿದೆ ಅಂತ ಇಟ್ಕೊಳ್ರಿ. ಆ ಪಿನ್ ಎತ್ತಲಿಕ್ಕೆ ನೀವು ಕೈಯಿಂದ 2 ಬೆರಳಲ್ಲಿ ಎತ್ತಿದ್ರೆ ಆರಾಮಾಗಿ ಎತ್ಬೋದು. ಅದೇ ಆ ಪಿನ್ ಎತ್ತಲಿಕ್ಕೆ ನೀವು ಒಂದು ದೊಡ್ಡ ಕ್ರೇನ್ ತಗೊಂಬಂತು ಅಂತಂದ್ರೆ, JCB ತಗೊಂಬಂತು ಅಂತಂದ್ರೆ ಎತ್ತಲಿಕ್ಕೆ ಆಗಲ್ಲ ಪಿನ್. ಅದೇ ರೀತಿಯಾಗಿ ನಾವು ಭಗವತ್ ತತ್ವ ಅತ್ಯಂತ ಸರಳವಾಗಿರ್ತಕ್ಕಂಥದ್ರಿಂದ ನಾವು ಸರಳೀಕೃತ ಆಗ್ತಾ ಹೋಯ್ತು ಅಂತಂದ್ರೆ ಆ ಭಗವತ್ ತತ್ವನ ಗ್ರಹಿಸೋದು ಬಹಳ ಸುಲಭ ಆಗುತ್ತೆ. ನಾವು ಆ ಸರಳೀಕೃತ ಆಗೋದರ ಬದಲಿಗೆ ನಾವು ಜಟಿಲತೆಗಳನ್ನ ತುಂಬಿಕೊಳ್ತಾ ಹೋಗ್ತೀವಿ. ಕ್ಲೇಶಗಳನ್ನ ತುಂಬಿಕೊಳ್ಳೋದು ಅಂತಂದ್ರೆ ಜಟಿಲತೆಗಳನ್ನ ತುಂಬಿಕೊಳ್ತಾ ಹೋಗ್ತೀವಿ. ಆ ಜಟಿಲತೆಗಳು ನಮ್ಗೆ ಏನ್ ಮಾಡುತ್ತೆ? ಆ ಸುಲಭವಾದಂತ ವಸ್ತುನ ಸಿಗುವಂತದ್ದಕ್ಕೆ ಅದು ನಮ್ ಕೈ ತಪ್ಪಿಸ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ನಾವು ಅಭ್ಯಾಸಿಗಳಾಗಿ ನಾವು ಏನಾಗ್ಬೇಕು? ನಾವು ಅಭ್ಯಾಸಿಗೆ ನಾವು ಸರಿಯಾದಂತ ಮಾರ್ಗದಲ್ಲಿ ನಡೀತಾ ಇದೀವಿ ಅಂತಂದ್ರೆ ನಾವು ದಿನದಿಂದ ದಿನಕ್ಕೆ ಸರಳೀಕರಣ ಕೊಡ್ತಾ ಇದೀವ? ಇದನ್ನ ನಾವು ನೋಡ್ಕೋಬೇಕು. ಆರ್ ವಿ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಸಿಂಪಲ್ ಡೇ ಬೈ ಡೇ ಬಿಕಾಸ್ ಆಫ್ ಅವರ್ ಪ್ರಾಕ್ಟೀಸ್? ನಾವು ಮಾಡ್ತಿರತಕ್ಕಂಥ ಅಭ್ಯಾಸದಿಂದ ಸರಳೀಕರಣ ಆಗ್ತಾ ಇದೀವ? ನಮ್ಮ ಜೀವನ ಸರಳ ಆಗ್ತಾ ಇದೆ, ಸುಲಭ ಆಗ್ತಾ ಇದೆ ಅಂತ ಅನ್ಸುತ್ತೆ ನಮ್ಗೆ. ಅದು ನಮ್ಗೆ ಫೀಲಿಂಗ್ ಬರುತ್ತೆ. ಓ, ಜೀವನ ಎಷ್ಟು ಸುಲಭ ಇದೆಯಪ್ಪ, ಇದನ್ನ ಯಾಕೆ ಇಷ್ಟೊಂದು ಕಷ್ಟ ಮಾಡ್ಕೊಂಡಿದ್ದೆ ನಾನು ಅಂತ ಅನ್ಕೊಳ್ತೇನೆ. ನಮ್ಗೆ ಅನುಭವ ಬರುತ್ತದು. ಸೊ ಸರಳೀಕರಣ ಆಗ್ತಿದ್ದಂಗೆನೆ ನಮ್ಮ ಜೀವನ ಸುಲಭ ಅಂತ ಅನ್ಸ್ಲಿಕ್ಕೆ ಶುರುವಿರುತ್ತೆ. ಸುಲಭ ಅಂತ ಅನ್ಸ್ಲಿಕ್ಕೆ ಸರಳ ಮತ್ತು ಸುಲಭ ಆಗೋದ್ರ ಜೊತೆಗೆ ಸುಲಲಿತವಾಗಿ ಹರಿಲಿಕ್ಕೆ ಶುರು ಮಾಡುತ್ತೆ. ನೋಡಿ, 3 ಸಾಯಿಂದ ಬರುತ್ತೆ. ಸರಳೀಕರಣ ಆಗುತ್ತೆ, ಸರಳೀಕರಣದಿಂದ ಜೀವನ ಸುಲಭ ಅಂತ ಅನ್ಸುತ್ತೆ, ಜೀವನ ಸುಲಭ ಅಂತ ಅನಿಸ್ಬೇಕಾದ್ರೆ ಸುಲಲಿತವಾಗಿ ಜೀವನ ಸಾಗ್ತಾ ಇದೆ ಅಥವಾ ಹರಿತಾ ಇದೆ ಅಂತ ಅನ್ಸುತ್ತೆ. ಈ 3 ಕೂಡ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದುತ್ತಾ ಇದ್ದೀವಿ ಅನ್ನೋದಕ್ಕೆ ನಿಮಗೆ ಒಂದು ದ್ಯೋತಕ ಅಥವಾ ಮಾಪಕ. ಎಷ್ಟು ಮಟ್ಟಿಗೆ ಸರಳೀಕರಣ ಕೊಡ್ತಾ ಇದೆ ನಮ್ಮ ಜೀವನ, ಅಷ್ಟು ಮಟ್ಟಿಗೆ ನಾವು ಸರಳೀಕರಣ ಕೊಡ್ತಿದ್ದಂಗೆನೆ ಜೀವನದಲ್ಲಿ ಹಗುರತೆ ಕೂಡ ತಾನಾಗೆ ಪ್ರಾಪ್ತವಾಗ್ತಾ ಹೋಗುತ್ತೆ. ಇವೆಲ್ಲವೂ ಯಾವಾಗ ಆಗುತ್ತೆ? ಇವೆಲ್ಲವೂ ಕೂಡ ನಾವು ಸೂಕ್ಷ್ಮತೆಯೆಡೆಗೆ ಆಂತರಿಕವಾಗಿ ಹೋದಾಗ ಆಗುತ್ತೆ. ನಾವು ಸ್ಥೂಲತೆಯೆಡೆಗೆ ಬಾಹ್ಯವಾಗಿ ಹೋಗ್ತಾ ಇದ್ದೀವಿ. ನೋಡಿ, 2 ತಪ್ಪು ಮಾಡ್ತಿದೀವಿ ನಾವು. ಸ್ಥೂಲತೆಯೆಡೆಗೆ ಹೋಗ್ತಾ ಇದ್ದೀವಿ, ಬಾಹ್ಯವಾಗಿ ಹೋಗ್ತಾ ಇದೀವಿ, ಹೊರಗಡೆ ಹೋಗ್ತಾ ಇದ್ದೀವಿ. ಇದು ಎರಡೂ ಮಾಡೋದ್ರಿಂದ ನಾವು ಆಧ್ಯಾತ್ಮಿಕದಲ್ಲಿ ನೆಲೆ ನಿಲ್ಲಲಿಕ್ಕೆ ಆಗಲ್ಲ. ನಮ್ಗೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಅಂತಂದ್ರೆ ಆಂತರೀಕರಣಕ್ಕೆ ಹೋಗ್ಬೇಕು, ಅಂತರಂಗಕ್ಕೆ ಹೋಗ್ಬೇಕು, ಸೂಕ್ಷ್ಮತೆಯೆಡೆಗೆ ಹೋಗ್ಬೇಕು. ಇದು ಎರಡನ್ನ ನಾವು ದಿಕ್ಕನ್ನು ಬದಲಾವಣೆ ಮಾಡ್ಕೊಂಡ್ಬಿಡ್ತು ಅಂತಂದ್ರೆ ಆಧ್ಯಾತ್ಮ ಅತಿ ಸುಲಭವಾಗಿ ನಮಗೆ ಸಿಗತ್ತೆ. ನೋಡ್ರಿ, 3 ಲೋಕಗಳುಂಟು: ನಿದ್ರಾಲೋಕ, ಎಚ್ಚರಿಕೆಯ ಲೋಕ, ಮತ್ತೆ ಆಧ್ಯಾತ್ಮಿಕ ಲೋಕ. ನಿದ್ರಾಲೋಕ ಬೇರೆ, ಎಚ್ಚರಿಕೆ ಲೋಕ ಬೇರೆ. ನಿದ್ರಾಲೋಕ ಮತ್ತು ಎಚ್ಚರಿಕೆ ಲೋಕ ನಡುವೆ ಇರ್ತಕ್ಕಂಥ ಆಧ್ಯಾತ್ಮಿಕ ಲೋಕ ಬೇರೆ. ನಾವು ಧ್ಯಾನ ಯಾಕೆ ಮಾಡ್ತೀವಿ ಅಂತಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ನಮ್ಮನ್ನು ನಾವು ಮುಳುಗಿಸ್ಕೊಳ್ಳಿಕ್ಕೋಸ್ಕರ ಮಾಡ್ತೀವಿ. ಹಾಗಾದ್ರೆ ಏನ್ ಸಿಗುತ್ತೆ ನಮ್ಗೆ? ಧ್ಯಾನದಲ್ಲಿ ಮುಳುಗ್ತಿದ್ದಂಗೆನೆ ಧ್ಯಾನದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಇರತಕ್ಕಂಥ ಅನರ್ಘ್ಯ ರತ್ನಗಳೆಲ್ಲ ಸಿಗಲಿಕ್ಕೆ ಶುರು ಆಗುತ್ತೆ. ಅನರ್ಘ್ಯ ರತ್ನಗಳು ಅಂದ್ರೆ ನಾವು ಅದಕ್ಕೂ ಕೂಡ ಒಂದು ಬಾಹ್ಯ ಸ್ವರೂಪ ಕೊಡ್ತೀವಿ. ಹಾಗಾದ್ರೆ ಯಾವುದು ಅನರ್ಘ್ಯ ರತ್ನಗಳು ನಮ್ಗೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಸಿಗ್ತಕ್ಕಂಥದ್ದು? ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಏನ್ ಏರ್ಪಡುತ್ತಲ್ವಾ, ನಾವು ಧ್ಯಾನ ಮಾಡಿದಾಗ ಗುರುಗಳು ಕಂಡೀಷನ್ ಅಂತ ಏನ್ ಮಾತಾಡ್ತಾರಲ್ಲ, ಅದು ಆಧ್ಯಾತ್ಮಿಕ ಅನರ್ಘ್ಯ ರತ್ನಗಳು. ಆ ಸ್ಥಿತಿಗಳು, ಆ ಸ್ಥಿತಿಗಳನ್ನ ನಾವು ಗಳಿಸ್ಕೊಳ್ತೀವಿ ಧ್ಯಾನದಲ್ಲಿ, ಆದ್ರೆ ಅದನ್ನ ಉಳಿಸ್ಕೊಳ್ಲಿಕ್ಕೆ ಬರಲ್ಲ. ಯಾವಾಗ ನಾವು ಆಧ್ಯಾತ್ಮಿಕ ಸ್ಥಿತಿಗಳನ್ನ ಗಳಿಸ್ಕೊಂಡು ಉಳಿಸ್ಕೊಳ್ಳೋದನ್ನ ನಾವು ಕಲ್ತ್ಕೊಳ್ತೀವೋ ಅದನ್ನ ನಾವು ಈ ಲೋಕಕ್ಕೆ ತಗೊಂಡ್ಬಿಡ್ತೀವಿ. ಯಾವ ಲೋಕಕ್ಕೆ ತಗೊಂಡ್ಬಿಡ್ತೀವಿ? ನಾವು ಎಚ್ಚರಿಕೆ ಲೋಕಕ್ಕೆ ತಗೊಂಡ್ಬಿಡ್ತೀವಿ. ಎಚ್ಚರಿಕೆ ಲೋಕಕ್ಕೆ ಆ ಅನರ್ಘ್ಯತ್ನ ತಗೊಂಡ್ಬಂದಾಗ ನಮ್ಗೆ ಏನಾಗುತ್ತೆ? ನಮಗೆ ಸಾಕಷ್ಟು ಮಟ್ಟಿಗೆ ಶ್ರೀಮಂತಗೊಳಿಸ್ತೀವಿ. ನಮ್ಮ ಎಚ್ಚರಿಕೆ ಅವಸ್ಥೆ ಇದೆಯಲ್ಲ, ಅದನ್ನ ನಾವು ಶ್ರೀಮಂತಗೊಳಿಸ್ತೀವಿ. ಧ್ಯಾನ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ನಿದ್ರಾಲೋಕ ಮತ್ತು ಎಚ್ಚರಿಕೆ ಲೋಕ ಎರಡನ್ನೂ ಶ್ರೀಮಂತಗೊಳಿಸ್ಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಸಾಧನ, ಯಾವುದೂ ಕಾಸು ಕೊಡ್ಬೇಕಾಗಿಲ್ಲದೆ ಇರತಕ್ಕಂಥ ಒಂದೇ ಒಂದು ಸಾಧನ ಅಂದ್ರೆ ಧ್ಯಾನ ಮಾರ್ಗ.
ಧ್ಯಾನ ಮಾರ್ಗದಲ್ಲಿ ಎಲ್ಲಿ ಹೋಗ್ತೀರಿ? ಆಧ್ಯಾತ್ಮಿಕ ಲೋಕದಲ್ಲಿ ಮುಳುಗ್ತೀರಿ. ಆಧ್ಯಾತ್ಮಿಕ ಲೋಕದಲ್ಲಿ ಮುಳುಗ್ತು ಅಂದ್ರೆ ಇದನ್ನ ರಾಮಕೃಷ್ಣ ಪರಮಹಂಸರು ಹೇಳೋರು, ಇಫ್ ಯು ವಾಂಟ್ ಟು ಗೆಟ್ ಪರ್ಲ್ಸ್ ಅಲ್ಲ, ಯು ಹ್ಯಾವ್ ಟು ಡೈವ್ ಡೀಪ್ ಇನ್ ಟು ದ ಸೀ. ಮುತ್ತು ರತ್ನಗಳು ಸಿಗ್ಬೇಕಾದ್ರೆ ನೀವು ಸಮುದ್ರದಲ್ಲಿ ಆಳಕ್ಕೆ ಹೋಗ್ಬೇಕು ಅಂತ ಬರೀತಾ ಇದ್ರು ರಾಮಕೃಷ್ಣ ಪರಮಹಂಸರು. ಹಾಗಾದ್ರೆ ಏನು ಮುತ್ತು ರತ್ನಗಳು ಅಂದ್ರೆ ಯಾವುದಿಲ್ಲಿ? ನಮ್ಮ ಆಧ್ಯಾತ್ಮಿಕ ಸ್ಥಿತಿಗಳೇ ನಮ್ಮ ಮುತ್ತು ರತ್ನಗಳು. ಅದು ನಮಗೆ ಬೇಕಂತಂದ್ರೆ ನಾವು ಧ್ಯಾನದಲ್ಲಿ ಆಳವಾಗಿ ಮುಳುಗಬೇಕು. ಧ್ಯಾನದಲ್ಲಿ ಆಳವಾಗಿ ಮುಳುಗಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ನಮಗೆ ಪ್ರಾಣಾಹುತಿ ಇರೋದು. ಆ ಕಾರಣಕ್ಕೋಸ್ಕರ ನಾವು ಪ್ರತಿ ಸಲನು ವಾರಕ್ಕೊಂದ್ಸತಿ 2 ಸತಿ ರೆಗ್ಯುಲರ್ ಆಗಿ ಬೈಠಕನ್ನು ತಗೋಬೇಕು. ನಾವು ನಮ್ಮ ಅಭ್ಯಾಸದಲ್ಲಿ ಸರಿಯಾಗಿ ಇಲ್ಲದೆ ಇದ್ರೆ, ನಮ್ಮ ಮನಸ್ಸನ್ನ ಆಂತರೀಕರಣಗೊಳಿಸಿಲ್ಲದೆ ಇದ್ರೆ, ನಮ್ಮ ಸಂವೇದನಾಶೀಲತೆಯನ್ನ ಬೆಳೆಸ್ಕೊಳ್ಳದೆ ಇದ್ರೆ, ಈ ಮುತ್ತು ರತ್ನಗಳು ನಮ್ಮ ಪಕ್ಕದಲ್ಲೇ ಹಾದು ಹೋಗ್ತಾ ಇರುತ್ತೆ, ಆದ್ರೆ ಯಾವ್ದು ಸಿಗದೇ ಇಲ್ಲ ನಮ್ಗೆ. ಅಲ್ಲೇ ಕೆಳಗಡೆ ಹೋಗಿರ್ತೀರಾ, ಎಲ್ಲ ಹುಡುಕಿರ್ತೀರಾ, ನಿಮ್ ಪಕ್ಕದಲ್ಲೇ ಇರುತ್ತೆ, ಆದ್ರೆ ಅದನ್ನ ಗುರ್ತಿಡಿಯಕ್ಕಾಗಲ್ಲ. ಕೈಗೆ ಬಂಗಾರ ಸಿಕ್ಕಿರುತ್ತೆ, ಕಾಗೆ ಬಂಗಾರ ಅಂತ ಬಿಸಾಕ್ಬಿಡ್ತೀರ. ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡತಕ್ಕಂಥ ತಪ್ಪು. ಸೊ ಇಲ್ಲಿ ನಾವು ಸಮುದ್ರ ಅಂತಂದ್ರೆ ಧ್ಯಾನ ಲೋಕ, ಆಧ್ಯಾತ್ಮಿಕ ಲೋಕ. ಅದನ್ನ ಹೇಗೆ ಹೋಗ್ತೀವಿ? ನಾವು ಧ್ಯಾನದ ಮುಖಾಂತರ ಸಮುದ್ರದ ಒಳಗಡೆ ಹೋಗ್ತೀವಿ. ಒಳಗಡೆ ಏನ್ ಸಿಗುತ್ತೆ? ಮುತ್ತು ರತ್ನಗಳು ಸಿಗುತ್ತೆ. ಮುತ್ತು ರತ್ನಗಳು ಅಂದ್ರೆ ಯಾವುದು? ಆಧ್ಯಾತ್ಮಿಕ ಸ್ಥಿತಿ, ಕಂಡೀಷನ್. ಆ ಆಧ್ಯಾತ್ಮಿಕ ಸ್ಥಿತಿನ ನಾವು ನೋಡೋದಲ್ದಿರ, ಗ್ರಹಿಸೋದಲ್ದಿರ, ಗುರುತಿಸೋದಲ್ದಿರ, ಅದನ್ನ ಅಂತರ್ಗತ ಮಾಡಿಕೊಂಡು ಅದನ್ನ ಹಿಡ್ಕೊಂಡು ನಾವು ಮತ್ತೆ ಈ ಪ್ರಪಂಚಕ್ಕೆ ವಾಪಸ್ ಬಂದಾಗ, ಈ ಪ್ರಪಂಚದಲ್ಲಿ ನಮ್ಮ ಜೀವನ ಶ್ರೀಮಂತಗೊಂಡಿರೋದು ನಮಗೆ ಅನುಭವಕ್ಕೆ ಬರುತ್ತೆ. ಯಾಕಪ್ಪ ಆಧ್ಯಾತ್ಮ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ, ನಮ್ಮ ಜೀವನನ ಶ್ರೀಮಂತೀಕರಣಗೊಳಿಸಕ್ಕೋಸ್ಕರ ನಾವು ಆಧ್ಯಾತ್ಮನ ಅಭ್ಯಾಸ ಮಾಡಬೇಕು. ನೀವೆಷ್ಟು ಧ್ಯಾನದಲ್ಲಿ ಮುಳುಗಿ ಆ ಅನರ್ಘ್ಯ ರತ್ನಗಳು ಏನ್ ಸ್ಥಿತಿಗಳಿದೆ, ಆಧ್ಯಾತ್ಮಿಕ ಸ್ಥಿತಿಗಳನ್ನ ತಗೊಂಡು ಬಂದು ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತಿರೋ, ಅಷ್ಟೇ ನೀವು ಜೀವನನ ಶ್ರೀಮಂತವಾಗಿ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಶ್ರೀಮಂತವಾಗಿ ಮಾಡ್ತೀರಾ ಅಂತಂದ್ರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ಸರಳತೆ ಇರುತ್ತೆ, ಅದು ಅಥೆಂಟಿಕ್ ಆಗಿರುತ್ತೆ ನಿಮ್ಮ ನಡೆನುಡಿ. ಯಾವ್ದ್ರಲ್ಲೂ ಕೂಡ ಯಾವುದೇ ರೀತಿಯಾದಂತ ಆರ್ಟಿಫಿಷಿಯಾಲಿಟಿ ಇರಲ್ಲ. ಆಯ್ತಾ? ಅಥೆಂಟಿಕ್ ಆಗಿರುತ್ತೆ, ಸಹಜವಾಗಿ ನೈಸರ್ಗಿಕವಾಗಿರುತ್ತೆ. ಆ ಸಹಜವಾಗಿ ನೈಸರ್ಗಿಕವಾಗಿದ್ದಾಗ ನಿಮ್ಮ ಜೀವನ ತುಂಬಾ ಶ್ರೀಮಂತ ಅಂತ ಅನ್ಸುತ್ತೆ. ಈಗ ನೀವು ನಗ್ತೀರಾ ಅಂತ ಇಟ್ಕೊಳ್ಳಿ, ಬಹಳ ಒಂದು ಸಿಂಪಲ್ ಎಕ್ಸಾಂಪಲ್. ನಗ್ತೀರಾ, ಹೃದಯ ಬಿಚ್ಚಿ ನಗ್ತೀರಾ, ಬರೀ ಮನಸ್ಸಿನ ಸ್ತರದಲ್ಲಿ ನಗಲ್ಲ. ಅರ್ಥ ಆಯ್ತಾ? ನೀವು ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಕೂಡ ಹೃದಯ ಬಿಚ್ಚಿ ಅದನ್ನ ವ್ಯಕ್ತಪಡಿಸ್ತೀರಾ. ನೀವು ಒಬ್ಬರಿಗೆ ಪ್ರೇಮವನ್ನು ತೋರಿಸ್ತೀರಾ ಅಂತ ಇಟ್ಕೊಳ್ರಿ, ಯು ಹ್ಯಾವ್ ಟು ಶೋ ಲವ್. ಅವಾಗೂ ಕೂಡ ಹೃದಯ ಬಿಚ್ಚಿ ತೋರಿಸ್ತೀರಾ. ಇದರಲ್ಲಿ ಯಾವುದೇ ರೀತಿಯಾದಂತ ಆರ್ಟಿಫಿಷಿಯಾಲಿಟಿ ಇರಲ್ಲ. ಆರ್ಟಿಫಿಷಿಯಾಲಿಟಿ ಏನ್ ಕನ್ನಡ ಪದ ಏನ್ ಹೇಳ್ತೀರಾ? ಕೃತಕತೆ ಇರಲ್ಲ. ಯಾವುದೇ ರೀತಿಯಾದಂತ ಕೃತಕತೆ ಇರಲ್ಲ. ಅದರಲ್ಲಿ ಸಹಜವಾಗಿ ನೈಸರ್ಗಿಕವಾಗಿ ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಇದು ಆಧ್ಯಾತ್ಮಿಕ ಲೋಕದಲ್ಲಿ ನಾವು ತಗೊಂಡು ಬರ್ತಕ್ಕಂಥ ವಸ್ತುಗಳಿಂದ ನಮ್ಮ ಎಚ್ಚರಿಕೆ ಲೋಕ ಮತ್ತು ನಿದ್ರಾ ಲೋಕ, ಇವೆರಡವನ್ನು ಕೂಡ ನಾವು ಶ್ರೀಮಂತಗೊಳಿಸ್ತಾ ಹೋಗ್ತೀವಿ. ಅಲ್ಲಿಗೆ ಆಧ್ಯಾತ್ಮಿಕ ಲೋಕದಲ್ಲಿ ಪಾದಾರ್ಪಣೆ ಮಾಡದೇ ಇರತಕ್ಕಂಥ ವ್ಯಕ್ತಿ, ಧ್ಯಾನ ಲೋಕಕ್ಕೆ ಬರದೇ ಇರತಕ್ಕಂಥ ವ್ಯಕ್ತಿ ಜೀವನ ಪೂರ್ತಿ ಎಷ್ಟೇ ಯಶಸ್ಸನ್ನು ಗಳಿಸಿದ್ರು ಅವರಿಗೆ ನಿಜವಾದಂತ ಶ್ರೀಮಂತಿಕೆ ಏನಿದೆ ಯಾವುದು ಗಳಿಸಲಿಕ್ಕೆ ಸಾಧ್ಯವಾಗಿಲ್ಲ. ನಮ್ಮ ಭಾರತದಲ್ಲಿ ಯಾಕೆ ಆಧ್ಯಾತ್ಮಿಕ ಇಷ್ಟೊಂದು ನಾವು ಒತ್ತು ಕೊಟ್ಟು ಹೇಳ್ತಾ ಇದ್ವಿ ಅಂತಂದ್ರೆ, ಎಲ್ಲ ರತ್ನಗಳು, ಮುತ್ತು ರತ್ನಗಳು ನಿಸರ್ಗದಿಂದ ಸೃಷ್ಟಿಯಾದಂತ ಮುತ್ತು ರತ್ನಗಳು, ಬಾಹ್ಯವಾಗಿ ಸಮುದ್ರದಲ್ಲಿ ಸಿಗ್ತಕ್ಕಂಥದ್ದಲ್ಲ. ನಮ್ಮ ಆಂತರಿಕ ಸಮುದ್ರದಲ್ಲೇ ಇರ್ತಕ್ಕಂಥ ನಮ್ಮ ಎಲ್ಲ ಮುತ್ತು ರತ್ನಗಳೆಲ್ಲ ಕೂಡ ನಮಗೆ ಎಲ್ಲರ ಒಳಗೂ ಕೂಡ ಭಗವಂತ ಆಲ್ರೆಡಿ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ನಾವು ಅದನ್ನು ಓಪನ್ ಮಾಡ್ಕೋಬೇಕಷ್ಟೇ. ಭಗವಂತ ಎಲ್ಲ ಕಳಿಸಿದ್ದಾನೆ, ಆದ್ರೆ ನಾವು ಅದನ್ನು ಓಪನ್ ಮಾಡ್ಕೊಳ್ತೀರಾ, ನಮ್ಮ ಜೀವನದಲ್ಲಿ ಶ್ರೀಮಂತಿಕೆ ಇಲ್ಲ ಅಂತ ಒದ್ದಾಡ್ತೀವಿ. ಇಷ್ಟು ಆಗ್ಬೇಕಾಗಿರ್ತಕ್ಕಂಥದ್ದು. ಸೊ ಪ್ರತಿನಿತ್ಯ ಧ್ಯಾನ ಮಾಡ್ಲಿಕ್ಕೆ, ಹಾಗಾದ್ರೆ ನೀವು ಒಂದು ನೋಡಿ, ಒಬ್ಬ ಮೀನುಗಾರ ಪ್ರತಿದಿನ ಮೀನು ಹಿಡಿಯಕ್ಕೆ ಹೋಗ್ತಾರೆ. ಯಾಕೆ ಮೀನು ಹಿಡಿಯಕ್ಕೆ ಹೋಗ್ತಾರೆ? ಅದೇ ಅವರ ಜೀವನದ ಬಂಡವಾಳ, ಅದೇ ಅವರ ಜೀವನ. ಮೀನು ಹಿಡ್ಕೊಂಡ್ ಬರ್ತಾರೆ, ಅದನ್ನು ಮಾರ್ತಾರೆ, ಜೀವನ ಮಾಡ್ತಾರೆ. ಹಾಗಾದ್ರೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಏನ್ ಮಾಡ್ಬೇಕು? ಪ್ರತಿನಿತ್ಯ ಧ್ಯಾನ ಮಾಡ್ಬೇಕು, ಪ್ರತಿನಿತ್ಯ ಆಧ್ಯಾತ್ಮಿಕ ಲೋಕದಲ್ಲಿ ಮುಳುಗಬೇಕು, ಪ್ರತಿನಿತ್ಯ ಆಧ್ಯಾತ್ಮಿಕ ಲೋಕದಲ್ಲಿ ಬರ್ತಿರ್ತಕ್ಕಂಥ ಆ ಸೂಕ್ಷ್ಮ ಸ್ಥಿತಿಗಳೇನಿದೆ ಅದನ್ನ ಗ್ರಹಿಸ್ಕೋಬೇಕು. ಅದನ್ನ ತಗೊಂಬಂದು ಇಲ್ಲಿ ಈ ಎಚ್ಚರಿಕೆ ಅವಸ್ಥೆಯಲ್ಲಿ ಜೀವನ ಮಾಡಿದಾಗ ನಿಮ್ಮ ಇಡೀ ಜೀವನ ಬದಲಾವಣೆ ಆಗಿರತಕ್ಕಂಥದ್ದನ್ನ ನೀವು ಮನಗಾಡ್ತೀರಾ. ಸರಿ, ಇದು ಆಗ್ಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರು ಮಾಡ್ಬೇಕಾಗಿರ್ತಕ್ಕಂಥದ್ದು ಇದನ್ನೇ. ಈ ಕಾರಣಕ್ಕೋಸ್ಕರ ಗುರುಗಳು ಏನ್ ಮಾಡ್ತಾರೆ?
ನಿರಂತರವಾಗಿ ಅಭ್ಯಾಸ ಮಾಡಿ, ರೆಗ್ಯುಲರ್ ಅಭ್ಯಾಸ ಮಾಡಿ ಅಂತ ಅವರು ಸಾಕಷ್ಟು ಮಟ್ಟಿಗೆ ಒತ್ತಿ ಹೇಳ್ತಾರೆ. ಯಾಕೆ ಅಭ್ಯಾಸ ಮಾಡಬೇಕು? ಅನರ್ಘ್ಯ ರತ್ನಗಳು ಅಂದ್ರೆ ಏನು? ಆ ಸ್ಥಿತಿಗಳೇನಿದೆ, ಆಧ್ಯಾತ್ಮಿಕ ಸ್ಥಿತಿಗಳು ನಮಗೆ ಪ್ರಕಟವಾಗೋದೆ ನಾವು ಆ ಒಂದು ಸ್ತರಕ್ಕೆ ಇಳಿದಾಗ. ಧ್ಯಾನ ಯಾಕೆ ರೆಗ್ಯುಲರ್ ಮಾಡಬೇಕು? ಆಳದಿಂದ ಆಳಕ್ಕೆ ಹೋಗ್ಲಿಕ್ಕೆ. ನಮ್ಮ ಆಳ ಏನಿದೆ ಧ್ಯಾನದ್ದು ಬೆಳೀತಾ ಹೋಗುತ್ತೆ. ಯಾವಾಗ ನಾವು ಆಳವಾಗಿ ಬೆಳೀತಾ ಹೋಗ್ತೀವಿ, ಒಂದೊಂದು ಸ್ತರದಲ್ಲಿ ಒಂದೊಂದು ರೀತಿಯಾದಂತ ನಮಗೆ ಮುತ್ತು ರತ್ನಗಳು ಸಿಗುತ್ತೆ. ಇನ್ನೊಂದು ಲೌಕಿಕ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇದಕ್ಕೆ, ಅಮೆರಿಕಕ್ಕೆ ಹೋಗಿರ್ತಾರೆ ಎಷ್ಟೋ ಜನ ಮಕ್ಕಳು. ಅಮೆರಿಕಕ್ಕೆ ಹೋಗಿ 8-10 ವರ್ಷ ಇದ್ಬಿಟ್ಟು ಮತ್ತೆ ವಾಪಸ್ ಬಂದು ಇಲ್ಲಿ ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಬಂದಾಗ ಅವ್ರ ಜೀವನ ತುಂಬಾ ಸುಲಭ ಅಂತ ಅನಿಸುತ್ತೆ. ಯಾಕೆ ಸುಲಭ ಅಂತ ಅನಿಸುತ್ತೆ ಅಂತಂದ್ರೆ, ಈಗ ನೋಡಿ ಅಮೆರಿಕದ ರೇಟ್ ಎಷ್ಟಿದೆ? 89, 85, 87 ರೂಪಾಯಿ ಇದೆ ಅಂತ ಇಟ್ಕೊಳ್ರಿ. ನೀವು ಇಲ್ಲಿ ಬಂದಾಗ ಅದು ನೀವು ಕನ್ವರ್ಟ್ ಮಾಡಿದಾಗ ಇಲ್ಲಿ ತುಂಬಾ ಶ್ರೀಮಂತ ಅಂತ ಅನಿಸುತ್ತೆ ನಿಮಗೆ. ಅದೇ ರೀತಿಯಾಗಿ ನಿಮಗೆ ಆಧ್ಯಾತ್ಮಿಕ ಸ್ತರದಲ್ಲಿ ಸಿಗ್ತಕ್ಕಂಥ ಒಂದು ಸ್ಥಿತಿ ನಿಮಗೆ ಇಲ್ಲಿ ಬಂದಾಗ ಕಾಂಪೌಂಡ್ ಇಂಟ್ರೆಸ್ಟ್ ಕೊಡುತ್ತೆ, ಚಕ್ರ ಬಡ್ಡಿ ಕೊಡುತ್ತೆ. ಅದು ನಿಮ್ಮ ಜೀವನನ ಸರಿಸಾಗಟಾಗಿ ಮಾರ್ಪಾಡು ಮಾಡ್ಬಿಡುತ್ತೆ. ಅದು ಆಗ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ದಿನನಿತ್ಯದಲ್ಲಿ ನಾವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು, ಬೆಟ್ಟಕನ್ನು ತಗೋಬೇಕು, ಸತ್ಸಂಗನ ಅಟೆಂಡ್ ಮಾಡಬೇಕು. ಇದೆಲ್ಲ ಯಾವಾಗ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ನಮ್ಮಲ್ಲಿ ನಾವು ಆಂತರಿಕವಾಗಿ ಹೋದಾಗ ಇದನ್ನೆಲ್ಲ ಬಿಚ್ಚಿ ನಾವು ಯಾವಾಗ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಇವೆಲ್ಲ ನಂಗೆ ಮುಂಚೆ ಹಿಂಗ ಅನಿಸ್ತಾ ಇತ್ತು, ಈಗ ಹಿಂಗ ಅನಿಸ್ತಾ ಇದೆ. ಮುಂಚೆ ಈ ಸ್ಥಿತಿಯಲ್ಲಿ ನಾನು ಜೀವನ ಮಾಡ್ತಾ ಇದ್ದೆ, ಇವಾಗ ಈ ಸ್ಥಿತಿಯಿಂದ ನಾನು ಜೀವನ ಮಾಡ್ತಾ ಇದ್ದೀನಿ. ಯಾವಾಗ ಆ ಸ್ಥಿತಿಗಳ ಯಾವ ಬುನಾದಿ ಇದೆಯಲ್ಲ, ಯಾವ ಸ್ಥಿತಿಯ ಬುನಾದಿಯಿಂದ ನಾನು ಜೀವನ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡ್ಕೊಳ್ಳೋಕೆ ನಮಗೆ ಸಾಧ್ಯವಾಗೋಯ್ತು ಅಂತಂದ್ರೆ, ನಿಮಗೆ ಆಧ್ಯಾತ್ಮಿಕ ಮುತ್ತು ರತ್ನಗಳು ಏನ್ ಒಳಗಡೆ ಸಿಕ್ಕಿದೆ ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಕರಗತ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆಧ್ಯಾತ್ಮಿಕ ಸ್ಥಿತಿಗಳನ್ನೇ ನಾವು ತಗೊಂಡು ಬರಲಿಲ್ಲ ಅಂತಂದ್ರೆ ನಮ್ಮ ಜೀವನನ ಶ್ರೀಮಂತಗೊಳಿಸಲ್ಲ. ಅವಾಗ ಮೆಡಿಟೇಷನ್ ಅನ್ನೋದು ತುಂಬಾ ಯಾಂತ್ರಿಕವಾಗಿ ಆಗ್ತಾ ಇದೆ. ಮೆಡಿಟೇಷನ್ ಹ್ಯಾಸ್ ಬಿಕಮ್ ಎ ರಿಚುವಲಿಸ್ಟಿಕ್ ಅಫೇರ್ ಅಂತ ಹೇಳ್ತೀವಿ. ಧ್ಯಾನ ಕೂಡ ಒಂಥರ ಯಾಂತ್ರೀಕರಣ ಆಗೋಗಿದೆ. ಅದ್ರಲ್ಲಿ ಏನ್ ಸುಮ್ಮನೆ ಕೂತ್ಕೊಳ್ತೀವಿ ಹೇಳ್ತೀವಿ, ಏನಾಗ್ತಿದೆ ಗೊತ್ತಾಗ್ತಿಲ್ಲ ಅಂತ ಯಾವಾಗ ಹೇಳ್ತೀವಲ್ಲ, ಅವಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಅದನ್ನ ಸರಿಯಾದಂತ ರೀತಿಯಲ್ಲಿ ಗ್ರಹಿಸುವಂಥದ್ದು ನಿಮಗೆ ಕರಗತ ಆಗಿಲ್ಲ ಅಂತ ಆಯ್ತು. ಅದನ್ನು ಕರಗತ ಮಾಡ್ಕೋಬೇಕಾಗಿರೋದು ಪ್ರತಿಯೊಬ್ಬ ಅಭ್ಯಾಸಿಯ ಒಂದು ಆದ್ಯ ಕರ್ತವ್ಯ. ಸರಿನಾ ಬ್ರದರ್? ಇಷ್ಟು ಸಾಕಾದಕ್ಕೆ. ಕ್ಲೇಶ ಅಂತಂದ್ರೆ ಇಲ್ಲಿ ನೀವು ಕ್ಲೀನಿಂಗ್ ಮಾಡ್ಕೋಬೇಕಾದ್ರೆ ಹೇಳ್ಕೊಳ್ತೀರ, ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಜಟಿಲತೆಗಳು ಅಂತ ಇಟ್ಕೊಳ್ರಿ. ಅವೆಲ್ಲವೂ ಕ್ಲೇಶಗಳೇ. ಆ ಕ್ಲೇಶ ಅನ್ನೋ ಪದ ನಮ್ಗೆ ಇದರಲ್ಲಿ ಬಾಬೂಜಿಯವ್ರು ಜಾಸ್ತಿ ಉಪಯೋಗಿಸಲ್ಲ, 1-2 ಕಡೆ ಉಪಯೋಗಿಸಿದಾರೆ ಅಷ್ಟೇ. ಆ ಕ್ಲೇಶ ಅನ್ನೋ ಪದ ನಿಮ್ಗೆ ಪತಂಜಲಿ ಉಪಯೋಗಿಸ್ತಾರೆ. ಕ್ಲೇಶ ಅಂದ್ರೆ ಏನು, ಅದರದ್ದು ಬೇರೆ ಬೇರೆ ಕ್ಲೇಶಗಳ ಸ್ತರಗಳೇನಿದೆ, ರೂಪಗಳೇನಿದೆ, ಅವೆಲ್ಲ ಕೂಡ ಅವ್ರು ವಿವರಣೆ ಕೊಡ್ತಾರೆ. ಬಟ್ ಅಷ್ಟೊಂದೆಲ್ಲ ನಾವು ಕ್ಲೇಶಗಳೆಲ್ಲ ಸಂಸ್ಕಾರಗಳ ಒಂದು ರೂಪ ಅಂತ ಇಟ್ಕೊಳ್ರಿ ಸಾಕು, ಇನ್ನೇನು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಅವೆಲ್ಲ ಸಂಸ್ಕಾರದ ಒಂದು ರೂಪ ಅಷ್ಟೇ. ಮುಂದುವರ್ಸೋಣಾಗರೆ ಬ್ರದರ್, ಹೃದಯ ಮಂಡಲ ಎಂದರೇನಂತಂದು 5 ಬಿಂದುಗಳು ಮತ್ತೇನ್ ಬರ್ಬೇಕಾಗ್ತದ್ರಿ? 5 ಬಿಂದು ಅಷ್ಟೇ. ನೀವು ಪರೀಕ್ಷೆನಲ್ಲಿ ಹೃದಯ ಮಂಡಲ ಅಂತ ಬಂದ್ರೆ 5 ಬಿಂದು ಅಂತ ಬರಿಬೇಕು. 5 ಬಿಂದು ಯಾವ್ಯಾವ ಅಂತ ಕೇಳಿದ್ರೆ ಏನು? ಮೊದಲನೇ ಬಿಂದುವಿಂದ 5ನೇ ಬಿಂದು. 5ನೇ ಬಿಂದು, 1ನೇ ಬಿಂದುನ 5ನೇ ಬಿಂದುನವರೆಗೂ. ಹೌದು. ಸರಿ, ಥ್ಯಾಂಕ್ ಯು ಬ್ರದರ್. ಮುಂದಕ್ಕೆ ಹೋಗೋಣ. ರಕ್ತ ಮಾಂಸಗಳಿಂದ ಕೂಡಿದ ಹೃದಯವನ್ನು ನಾನು ಒಂದೇ ಆಕೃತಿಯಲ್ಲಿ ತೋರಿಸಿದಂತೆ 2 ಭಾಗವಾಗಿ ಮಾಡುವನು. ಹೂ ಎಂದು ಗುರುತಿಸಲಾದ ಈ ಮೊದಲನೇ ಪಿಕ್ಚರ್ ನೋಡ್ಕೊಳ್ರಿ. ಹಿಂದ್ಗಡೆ ಪಿಕ್ಚರ್ 163 ಪೇಜಲ್ಲಿ ಇದೆ ನೋಡ್ರಿ. ಹಾರ್ಟ್ ಅಂತ ಬರೆದಿದ್ದಾರೆ ನೋಡ್ರಿ, ಇಲ್ಲಿ ಸಣ್ಣದಾಗಿ ಹಾರ್ಟ್ ಅಂತ ಬರೆದಿದ್ದಾರಲ್ಲ. ಆ ಹಾರ್ಟ್ ನಲ್ಲಿ ಬಾಬೂಜಿಯವ್ರು ಏನ್ ಮಾಡಿದ್ದಾರೆ, ಅದರಲ್ಲಿ ಮೇಲ್ಗಡೆ ಒಂದು ಪಾರ್ಟ್, ಕೆಳಗಡೆ ಒಂದು ಪಾರ್ಟ್, 2 ಪಾರ್ಟ್ ಡಿವೈಡ್ ಮಾಡಿದ್ದಾರೆ ನೋಡಿ. ಹೂ ಎಂದು ಗುರುತಿಸಲಾದ ವೃತ್ತವು ಮೊದಲನೇ ಭಾಗವು ಲಾ ಎಂದು ಗುರುತಿಸಲಾದ ಭಾಗಕ್ಕಿಂತ ಹೆಚ್ಚು ಪ್ರಕಾಶಮಾನವಾಗಿದೆ. ಅಲ್ಲಿ 3 ಬಿಂದುಗಳಿವೆ. 1ನೇದು ಮೇಲ್ಭಾಗದಲ್ಲಿ, 2ನೇದು ಕೆಳಭಾಗದಲ್ಲಿ, 3ನೇದು ಅವೆರಡರ ನಡುವೆ. ಮೇಲಿನ ಬಿಂದುವನ್ನು ಆ ಎಂದು, ಕೆಳಗಿನದ್ದು ಬಾ ಎಂದು 2ನೇ ಆಕೃತಿಯಲ್ಲಿ ತೋರಿಸಲಾಗಿದೆ. ಅಲ್ಲಿ ನಾನಾ ಬಗೆಯ ವೃತ್ತಿಗಳು, ಬೀಜಗಳು ಸುತ್ತಾಡಿರುವುದನ್ನು ನಾವು ಕಾಣಬಹುದು. ಆ ಮತ್ತು ಬಿ ಬಿಂದುಗಳ ನಡುವೆ ಒಂದು ಬಿಂದುವಿದೆ. ರಾಜಯೋಗದ ಸ್ವಲ್ಪ ಅಭ್ಯಾಸಗಳ ನಂತರ ಅದರ ಮೇಲೆ ಏಕಾಗ್ರತೆಯಿಂದ ಒತ್ತಡ ಹಾಕಿದ್ದಾಗ ಮುಕ್ತಾತ್ಮರೊಂದಿಗೆ ನಾವು ವ್ಯವಹರಿಸಬಹುದಾಗಿದೆ. ನೀವು ಏನಾದರೂ ಒಂದು ವಿಚಾರ ಮಾಡಿದರೆ ಅದು ಮೊದಲು ಆ ಬಿಂದುವಿನಲ್ಲಿ ಮೈದೋರುವುದು. ಆದಲ್ಲಿ ಬಂದ ವಿಷಯವನ್ನು ಕುರಿತು ನೀವು ಮತ್ತೆ ಮತ್ತೆ ಚಿಂತಿಸಿದರೆ ಅದರಂತೆಯೇ ನೀವು ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಿವ್ರಿ. ಯಾವ ಬಿಂದುವಿನಲ್ಲಿ ಪದೇ ಪದೇ ಬಂದಂಥದ್ದು ಯೋಚನೆ ಮಾಡಿದ್ರೆ, ಆ ಬಿಂದುವಿನಲ್ಲಿ ಯಾವ ವಿಷಯ ಬರುತ್ತೋ ಅದನ್ನ ಪದೇ ಪದೇ ನಾವು ಚಿಂತೆ ಮಾಡ್ತಾ ಇದ್ರೆ ನಮ್ಮ ಭವಿಷ್ಯದ ನಿರ್ಮಾಣ ಅದೇ ರೀತಿಯಾಗಿ ಆಗುತ್ತೆ.
ಬಾ ಬಿಂದುವಿನ ಮೇಲೆ ನೀವು ವಿಷಾದಿಗಳಿಂದ ಮುಕ್ತರಾಗುತ್ತಿರುವುದಾಗಿ ಧ್ಯಾನ ಮಾಡಿದರೆ ಅದರ ಪರಿಣಾಮವು ಅತಿ ಶೀಘ್ರದಲ್ಲಿಯೇ ಕಂಡು ಬರಬಹುದು. ಇದನ್ನೇ ನಾವು ಬಿ ಪಾಯಿಂಟ್ ಕ್ಲೀನಿಂಗ್ ಅಂತ ಹೇಳೋದು, ಬಿ ಪಾಯಿಂಟ್ ಶುದ್ಧೀಕರಣ ಅಂತ ಹೇಳ್ಕೊಳ್ಳೋದು. ಇದನ್ನು ನೀವು ಪ್ರತ್ಯಕ್ಷ ಮಾಡಿ ನೋಡದ ಹೊರತು ಕಲ್ಪನೆಯಲ್ಲಿ ಸಹ ತರಲಾರಿರಿ. ನಮ್ಮ ಸಹಜ ಮಾರ್ಗದ ಪದ್ಧತಿಯಿಂದ ಸಾಧಕರು ಈ ಬಿಂದುಗಳ ಮೇಲೆ ಅಭ್ಯಾಸ ಮಾಡಿ ಗಮನಾರ್ಹ ಪ್ರಗತಿಯನ್ನು ಹೊಂದಿದ್ದಾರೆ. ಇವೆರಡೂ ಬಿಂದುಗಳ ಮೇಲೆ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದಾದರೆ ಶೀಘ್ರವಾಗಿ ವಾಸನಾದಿಗಳು ಮಾಯವಾಗತೊಡಗುವು. ವಾಸನೆಗಳು ಕಡಿಮೆ ಆಗಬೇಕು, ನಮ್ಮ ಆಸೆಗಳೆಲ್ಲ ಕಡಿಮೆ ಆಗಬೇಕು ಅಂತಂದ್ರೆ ಎ ಪಾಯಿಂಟ್ ಮೆಡಿಟೇಷನ್, ಬಿ ಪಾಯಿಂಟ್ ಕ್ಲೀನಿಂಗ್ ಇದನ್ನ ಸರಿಯಾದ ರೀತಿಯಲ್ಲಿ ಮಾಡ್ತು ಅಂತಂದ್ರೆ ನಮಗೆ ವಾಸನೆಗಳೆಲ್ಲ ಸಾಕಷ್ಟು ಬೇಗ ಕಡಿಮೆ ಆಗುತ್ತೆ. ಆ ಮತ್ತು ಬಿ ಬಿಂದುವಿನ ನಡುವಿನ ಬಿಂದುವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದಿದ್ದರೆ ಅನಾಹುತಗಳು ಉಂಟಾಗಬಹುದೆಂಬ ದೃಷ್ಟಿಯಿಂದ ಅದನ್ನು ಗೌಪ್ಯವಾಗಿರಿಸಲಾಗಿದೆ. ಆದುದರಿಂದ ನಾನು ಅದನ್ನು ಬಹಿರಂಗಪಡಿಸುವುದೇ ಇಲ್ಲ. ಹೂ ಎಂದು ಗುರುತಿಸಲಾದ ಮೇಲಿನ ಭಾಗವು ಹೃದಯದ ಮೊದಲನೇ ಭಾಗವಾಗಿದೆ ಮತ್ತು ಲಾ ಎಂದು ಗುರುತಿಸಲಾದ ಭಾಗವು ಎರಡನೇ ಭಾಗವಾಗಿದೆ. ಮೇಲಿನ ಭಾಗವು ಮಹರ್ಷಿಗಳ ಗಮ್ಯಸ್ಥಾನವಾಗಿದೆ. ಮಹರ್ಷಿಗಳ ಗಮ್ಯಸ್ಥಾನ ಯಾವುದು? ಹೂ ಅನ್ನೋ ಭಾಗ. ಮೇಲ್ಗಡೆ ಹೂ, ಕೆಳಗಡೆ ಲಾ ಅಂತಿದೆ. ಆ ಹೂ ಅನ್ನೋ ಭಾಗ ಮಹರ್ಷಿಗಳ ಗಮ್ಯಸ್ಥಾನವಾಗಿದೆ. ಸುದೀರ್ಘ ತಪಸ್ಸು ಮತ್ತು ತ್ಯಾಗದ ನಂತರ ಅವರು ಆ ಸ್ಥಿತಿಗೆ ಬರುವರು. ಇದು ಇಷ್ಟು ಸಮೀಪದಲ್ಲಿಯೇ ಇದ್ದರೂ ಪ್ರತಿಯೊಬ್ಬರಿಗೂ ಲಭ್ಯವಿಲ್ಲ. ಅದಕ್ಕೆ ಅರ್ಹರಾದವರು ಮಾತ್ರ ಪಡೆಯಬಲ್ಲರು. ಕೆಳಗಿನದು ಸಾಮಾನ್ಯದ ಜನರ ಸ್ಥಿತಿ. ಸಾಮಾನ್ಯ ಜನರ ಸ್ಥಿತಿ ಯಾವುದು? ಆ ಕೆಳಗಡೆ ಇರತಕ್ಕಂಥ ಲಾ ಅನ್ನೋ ಸ್ಥಿತಿ. ಹೂ ಎಂದು ಗುರುತಿಸಲಾದ ಕ್ಷೇತ್ರದಲ್ಲಿ ಕೆಳದರ್ಜೆಯ ಪ್ರಜ್ಞಾನವಿದೆ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಹೂ ಅಂತ ಯಾವ ಕ್ಷೇತ್ರ ಇದೆಯಲ್ಲ ಅದು ಕೆಳದರ್ಜೆಯ ಪ್ರಜ್ಞಾನ, ಲೋಯೆಸ್ಟ್ ಲೆವೆಲ್ ಆಫ್ ಸೂಪರ್ ಕಾನ್ಶಿಯಸ್ನೆಸ್. ಈ ಕ್ಷೇತ್ರದಲ್ಲಿ ನೀವು ವಾಸಿಸತೊಡಗಿದ ಮೇಲೆ ನಿಮಗೆ ಅನೇಕ ದೈವಿ ಸಂಗತಿಗಳು ಅರಿವಾಗುವುದು. ಯಾವಾಗಲೂ ಪ್ರಾಪಂಚಿಕ ವಿಷಯಗಳಿಂದ ಮತ್ತನಾದ ಮನುಷ್ಯನು ಈ ಕೆಳದರ್ಜೆಯ ಪ್ರಜ್ಞಾನದ ಸ್ಥಿತಿಯನ್ನು ಕೂಡ ಮುಟ್ಟಲಾರನು. ಆ ಮತ್ತು ಬಾ ಬಂಧಗಳನ್ನು ಶುದ್ಧಿಗೊಳಿಸಿದ ಮೇಲೆ ಕ್ಷೇತ್ರವನ್ನು ಪ್ರವೇಶಿಸಿದರೆ ಹೃದಯ ಮಂಡಲದಲ್ಲಿರುವ ಬೇರೆ ಬಗೆಯ ಪ್ರಜ್ಞಾನದ ಸ್ಥಿತಿಯನ್ನು ಹೊಂದಲು ನೀವು ಅರ್ಹರಾಗುವಿರಿ. ಸೊ ಇಲ್ಲಿ ಇನ್ನೊಂದು ಕ್ಲೂ ಕೊಡ್ತಾ ಇದ್ದಾರೆ. ಇಫ್ ಯು ವಾಂಟ್ ಟು ಗೋ ಟು ಹೈಯರ್ ಲೆವೆಲ್ ಆಫ್ ಸೂಪರ್ ಕಾನ್ಶಿಯಸ್ನೆಸ್, ಪ್ರಜ್ಞಾನದ ಉನ್ನತ ಹಂತದ ಸ್ಥಿತಿಗಳಿಗೆ ನಾವು ಹೋಗ್ಬೇಕಂದ್ರೆ ಎ ಪಾಯಿಂಟ್ ಮತ್ತು ಬಿ ಪಾಯಿಂಟ್ ಮೇಲೆ ನಾವೇನು ಅಭ್ಯಾಸ ಮಾಡ್ತೀವಲ್ಲ ಅದನ್ನು ರೆಗ್ಯುಲರ್ ಆಗಿ ಮಾಡಿದ್ರೆ ನಾವು ಪ್ರಜ್ಞಾನದ ಬೇರೆ ಬೇರೆ ಸ್ಥಿತಿಗಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಎ ಪಾಯಿಂಟ್ ಮೆಡಿಟೇಷನ್, ಬಿ ಪಾಯಿಂಟ್ ಕ್ಲೀನಿಂಗು. ಬಾ ಬಿಂದುವನ್ನು ಪೂರ್ಣ ಶುದ್ಧಗೊಳಿಸಿದವನು ಮುಂದೆ ವಿವರಿಸಲಾಗುವ ಪ್ರಜ್ಞಾನದ ಸ್ಥಿತಿಯಲ್ಲಿ ಪ್ರವೇಶಿಸಿದ ಶುಭ ಸಮಾಚಾರವನ್ನು ಪಡೆಯುವನು. ಆ ಮತ್ತು ಬಾ ಬಿಂದುಗಳನ್ನು ನಾನು ಪ್ರತ್ಯಕ್ಷ ಅಳತೆಯಿಂದ ತೋರಿಸಿರುವೆನು. ಹೃದಯವು ದೇಹದ ಎಡಭಾಗದಲ್ಲಿ ಅಥವಾ ಎಡ ಪುಪ್ಪಸದ ಕೆಳಭಾಗದಲ್ಲಿ ಇರುವುದು. ಎಡಚೂಷಕದ ಬಲಗಡೆಗೆ 2 ಬೆರಳಿನ ಅಂತರದಲ್ಲಿ ತೆಗೆದುಕೊಳ್ಳಿರಿ. ಆಮೇಲೆ ಇದು ಎ ಪಾಯಿಂಟ್ ಬಿ ಪಾಯಿಂಟ್ ಹಾಗೆ ಗುರುತಿಸೋದು ಅಂತ. ಆಮೇಲೆ 3 ಬೆರಳಿನಷ್ಟು ಕೆಳಗಡೆ ಅಲೆಯಿರಿ. ಇದೇ ಆ ಬಿಂದುವಿನ ಸ್ಥಾನ. ಈಗ ಆ ಬಿಂದುವಿನಿಂದ ಮತ್ತೆ 2 ಬೆರಳು ಕೆಳಗಡೆ ಹೋಗಿರಿ. ಎದೆಗೂಡಿನ ಕೆಳಗಿನ ತುಸು ಮೇಲ್ಗಡೆಯಲ್ಲಿಯೇ ಬಾ ಬಿಂದುವಿದೆ. ಅಳತೆಯನ್ನು ತಮ್ಮ ತಮ್ಮ ಬೆರಳುಗಳಿಂದಲೇ ಮಾಡತಕ್ಕದ್ದು. ಶ್ರೇಷ್ಠ ಪ್ರಜ್ಞಾನವೆಂದು ಕರೆಯಲಾದ ಬಿಂದುವಿಗೆ ಬರುವವರೆಗೆ ನಮ್ಮ ಪ್ರಜ್ಞಾನವು ಈ ಕ್ಷೇತ್ರದಲ್ಲಿ ಸಂಚರಿಸುವುದು. ಅದನ್ನು 3ನೇ ಆಕೃತಿಯಲ್ಲಿ ತೋರಿಸಲಾಗಿದೆ. ನೋಡ್ರಿ, ಇಲ್ಲಿ ಹಾರ್ಟ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಹಾರ್ಟ್ ಇದೆ ಅಂತ ಇಟ್ಕೊಳ್ಳಿ. ಈ ಭಾಗ ಹಾರ್ಟ್ ಅಂತ ಇಟ್ಕೊಂಡ್ರೆ ಇದನ್ನ ಡಿವೈಡ್ ಮಾಡಿ. ಡಿವೈಡ್ ಮಾಡಿದಾಗ ಇದು ಹೂ ಮತ್ತೆ ಇದು ಲಾ. ಈ ಹೂ ಸ್ಥಾನದಲ್ಲಿ ನಿಮಗೆ ಕೆಳಗಡೆ ಇರ್ತಕ್ಕಂಥ ಪ್ರಜ್ಞಾನದ ಸ್ಥಿತಿ ಇದೆ. ಲಾ ಅಂತಕ್ಕಂಥ ಸ್ಥಿತಿ ಇದೆಯಲ್ಲ ಅದು ಸಾಮಾನ್ಯ ಮನುಷ್ಯರು ಇರ್ತಕ್ಕಂಥ ಸ್ಥಿತಿ, ಜ್ಞಾನದ ಸ್ಥಿತಿ. ಇದು ಕೆಳಗಡೆ ಇರ್ತಕ್ಕಂಥದ್ದು ಪ್ರಜ್ಞೆಯ ಸ್ಥಿತಿ, ಸಾಮಾನ್ಯ ಪ್ರಜ್ಞೆ. ಇದು ಪ್ರಜ್ಞಾನ. ಮೇಲ್ಗಡೆ ಇರ್ತಕ್ಕಂಥದ್ದು ಹೂ ಅನ್ನೋದು ಪ್ರಜ್ಞಾನ. ಕೆಳಗಡೆ ಇರ್ತಕ್ಕಂಥದ್ದು ಸಾಮಾನ್ಯ ಪ್ರಜ್ಞೆ, ಲೌಕಿಕ ಪ್ರಜ್ಞೆ. ಸಾಮಾನ್ಯವಾಗಿ ಎಲ್ಲ ಋಷಿ ಮುನಿಗಳ ಜೊತೆ ನಾವು ಏನಾದ್ರು ಸಂಪರ್ಕ ಮಾಡ್ಕೋಬೇಕಂತಂದ್ರೆ ನಾವು ಹೂ ಕಡೆಗೆ ಬಂತು ಅಂತಂದ್ರೆ ನಾವು ಜಾಸ್ತಿ ಅವ್ರ ಜೊತೆಗೆ ಸಂಪರ್ಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೂಗೂ ಲಾಗೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಹೂವು ಸ್ವಲ್ಪ ಹೆಚ್ಚು ಪ್ರಕಾಶಮಾನವಾಗಿದೆ, ಲಾ ಹೆಚ್ಚು ಪ್ರಕಾಶಮಾನವಾಗಿಲ್ಲ. ನಾವು ಎ ಪಾಯಿಂಟ್ ಮತ್ತು ಬಿ ಪಾಯಿಂಟ್ ಇವೆರಡೂ ಕೂಡ ನಾವು ಕ್ಲೀನ್ ಮಾಡ್ಕೊಂಡಾಗ, ಒಂದು ಎ ಪಾಯಿಂಟ್ ಮೆಡಿಟೇಷನ್ ಮಾಡಿ ಬಿ ಪಾಯಿಂಟ್ ಕ್ಲೀನ್ ಮಾಡ್ಕೊಂಡಾಗ ಅದೇ ರೀತಿಯಾದಂತಹ ರೀತಿಯಲ್ಲಿ ನಾವು ಉನ್ನತ ಹಂತದ ಪ್ರಜ್ಞಾನಗಳಿದೆ. ಇಲ್ಲೊಂದಿದೆ, 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 3 ಒಟ್ಟು 4 ಪ್ರಜ್ಞಾನದ ಸ್ಥಿತಿ ಇದೆ. ಕೆಳಗಡೆ ಹೃದಯ ಮಂಡಲದಲ್ಲಿ ಮತ್ತೆ ಇಲ್ಲಿ ನೀವು 7ನೇ ಬಿಂದು ಬಂದಾಗ, ತದನಂತರ 10ನೇ ಬಿಂದು ಬಂದಾಗ, ತದನಂತರ 13ನೇ ಬಿಂದು ಬಂದಾಗ 4 ಕಡೆ ನಿಮಗೆ ಪ್ರಜ್ಞಾನದ ಸ್ಥಿತಿ ಇದೆ. ಆ ಪ್ರಜ್ಞಾನಕ್ಕೆ ನಾವು ಒಂದೇ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಳಗಡೆ ಹೂ ಮೇಲ್ಗಡೆ ಇದೆ ಮತ್ತೆ ಲಾ ಕೆಳಗಡೆ ಇದೆ. ಮೇಲ್ಗಡೆ ಹೋಗ್ತಿದ್ದಂಗೆನೆ ಎಲ್ಲ ಉಲ್ಟಾ ಆಗುತ್ತೆ. ಮೇಲ್ಗಡೆ ಲಾ ಕೆಳಗಡೆ ಮೇಲ್ಗಡೆ ಇರುತ್ತೆ, ಹೂ ಕೆಳಗಡೆ ಇರುತ್ತೆ. 10ನೇ ಬಿಂದುವಿನಲ್ಲೂ ಅಷ್ಟೇ ಲಾ ಕೆಳಗಡೆ ಮೇಲ್ಗಡೆ ಇರುತ್ತೆ, ಹೂ ಕೆಳಗಡೆ ಇರುತ್ತೆ. 13ನೇ ಬಿಂದುವಿನಲ್ಲೂ ಅಷ್ಟೇ ಲಾ ಮೇಲ್ಗಡೆ ಇರುತ್ತೆ, ಹೂ ಕೆಳಗಡೆ ಇರುತ್ತೆ.
ನೀವು ಇಲ್ಲಿ ಎ ಪಾಯಿಂಟ್ ಮತ್ತು ಬಿ ಪಾಯಿಂಟ್ ಮೇಲೆ ಕೆಲಸ ಮಾಡಿದಾಗ 4 ಹಂತದ ಪ್ರಜ್ಞಾನದ ಮೇಲೆ ನೀವು ಕೆಲಸ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದು ನಿಮಗೆ. ಸೊ ಇಫ್ ಯು ವಾಂಟ್ ಟು ಡೆವಲಪ್ ಹೈಯರ್ ಸ್ಟೇಟ್ಸ್ ಆಫ್ ಸೂಪರ್ ಕಾನ್ಶಿಯಸ್ನೆಸ್, ಯು ಹ್ಯಾವ್ ಟು ವರ್ಕ್ ಆನ್ ದ ಎ ಪಾಯಿಂಟ್ ಅಂಡ್ ದ ಬಿ ಪಾಯಿಂಟ್. ಎ ಪಾಯಿಂಟ್ ಮೆಡಿಟೇಷನ್, ಬಿ ಪಾಯಿಂಟ್ ಕ್ಲೀನಿಂಗ್. ಯಾರು ನಿಯಮಿತವಾಗಿ ಇದನ್ನು ರೆಗ್ಯುಲರ್ ಆಗಿ ಮಾಡ್ಕೊಳ್ತಾರೋ ಅವರಿಗೆ ಉನ್ನತ ಹಂತದ ಪ್ರಜ್ಞಾನಗಳೇನಿದೆ ಅವೆಲ್ಲವೂ ಕೂಡ ಅವರ ಒಂದು ಗ್ರಹಿಕೆಗೆ ಬರಲಿಕ್ಕೆ ಶುರು ಆಗುತ್ತೆ. ಶ್ರೇಷ್ಠ ಪ್ರಜ್ಞಾನವೆಂದು ಕರೆಯಲಾದ ಬಿಂದುವಿನ ಬರುವವರೆಗೆ ನಮ್ಮ ಪ್ರಜ್ಞಾವು ಈ ಕ್ಷೇತ್ರದಲ್ಲಿ ಸಂಚರಿಸುವುದು. ಅದನ್ನು 3ನೇ ಆಕೃತಿಯಲ್ಲಿ ತೋರಿಸಲಾಗಿದೆ. ಇದು ಶ್ರೇಷ್ಠ ಪ್ರಜ್ಞಾನ, ಇದು ಕೆಳದರ್ಜೆಯ ಪ್ರಜ್ಞಾನ. ಆಯ್ತಾ? ಹೃದಯದಲ್ಲಿ ಮೇಲಿನ ಕ್ಷೇತ್ರವು ಬಲಗಡೆ ಇದೆ, ಈ ಭಾಗದಲ್ಲಿ ಅದು ಎಡಗಡೆ ಮತ್ತು ಕೆಳಗಿನ ಕ್ಷೇತ್ರವು ಬಲಗಡೆಗೆ ಇದೆ. ಅದು ಉಲ್ಟಾ ಆಗುತ್ತೆ ಅಂತ ಹೇಳಿದ್ನಲ್ಲ. ಕೆಳಗಡೆ ಲಾ ಇದೆ, ಪಿಂಡ ಪ್ರದೇಶದಲ್ಲಿ ಲಾ ಕೆಳಗಡೆ ಇದೆ, ಹೂ ಮೇಲ್ಗಡೆ ಇದೆ. ಮೇಲ್ಗಡೆ 3 ಕಡೆ ಪ್ರಜ್ಞಾನದಲ್ಲಿ ಲಾ ಮೇಲ್ಗಡೆ ಇದೆ, ಹೂ ಕೆಳಗಡೆ ಇದೆ. ಇಲ್ಲಿ ಆವನ್ ಬಾವನ್ ಎಂಬ ಬಿಂದುಗಳು ಹೃದಯದಲ್ಲಿದ್ದು ಆ ಬಿಂದುಗಳಿಗೆ ಹೋಲುವವು. ಸೊ ಈಗ ನಾವು ಎ ಪಾಯಿಂಟ್ ಮತ್ತು ಬಿ ಪಾಯಿಂಟ್ ಮೇಲೆ ಕೆಲಸ ಮಾಡ್ತಿದ್ದಂಗೆನೆ ಸೈಮಲ್ಟೇನಿಯಸ್ಲಿ A1 B1 ಎಲ್ಲಿದೆ? ಇಲ್ಲಿದೆಯಲ್ಲ 7ನೇ ಬಿಂದುವಿನಲ್ಲಿ. ಆ 7ನೇ ಬಿಂದುವಿನಲ್ಲಿ A1 B1 ಇದೆ, 10ನೇ ಬಿಂದುವಿನಲ್ಲಿ A2 B2 ಇದೆ, 13ನೇ ಬಿಂದುವಿನಲ್ಲಿ A3 B3 ಇದೆ. ನಾವು ಕೆಳಗಡೆ ಎ ಮತ್ತು ಬಿ ಬಿಂದು ಮೇಲೆ ಕೆಲಸ ಮಾಡ್ತು ಅಂತಂದ್ರೆ ಜೊತೆಯಾಗಿ A1 A2 A3 B1 B2 B3 ಈ 3 ಸ್ತರದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಈಗ ದಾಜಿಯವರು ಸಾಕಷ್ಟು ಮಟ್ಟಿಗೆ ಒತ್ತಿ ಯಾಕೆ ಕೊಟ್ಟಿರೋದು ಅಂತಂದ್ರೆ, ಯಾರು ನಿಯಮಿತವಾಗಿ ಎ ಪಾಯಿಂಟ್ ಧ್ಯಾನ ಮತ್ತು ಬಿ ಪಾಯಿಂಟ್ ಶುದ್ಧೀಕರಣ ಮಾಡ್ಕೊಳ್ತಿರೋ ಅವರು ವೇಗವಾಗಿ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಬಟ್ ಆದ್ರೆ ವೇಗವಾಗಿ ಪ್ರಗತಿ ಆಗ್ಬೋದು ಅಂತ ಹೇಳಿ ಅವ್ರು ಎಷ್ಟು ಸಮಯ ಕೊಟ್ಟಿರ್ತಾರೆ ಅದನ್ನು ಮೀರಿ ಮಾಡೋದಲ್ಲ. ಯಾಕೆಂದ್ರೆ ಸುಮಾರು ಜನ ಬಿ ಪಾಯಿಂಟ್ ನ ಕ್ಲೀನಿಂಗ್ ಇದೆಯಲ್ಲ, ಶುದ್ಧೀಕರಣ ಇದೆಯಲ್ಲ, 5 ನಿಮಿಷ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅದನ್ನೇ 15 ನಿಮಿಷ ಮಾಡ್ತಾ ಕೂತಿರ್ತಾರೆ. ಹಂಗ್ ಮಾಡಬಾರ್ದು. ಎಷ್ಟು ನಿಮಿಷ ಹೇಳಿರ್ತಾರೆ? ಒಂದು 3 ರಿಂದ 5 ನಿಮಿಷ ಸಾಕಾಗುತ್ತೆ ಬಿ ಪಾಯಿಂಟ್ ಕ್ಲೀನಿಂಗ್. ರೆಗ್ಯುಲರ್ ಆಗಿ ಮಾಡ್ಕೊಂಡ್ರೆ 3 to 5 minutes, ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಂತ ಅಗತ್ಯ ಇಲ್ಲ. ಇನ್ನು ಮದುವೆ ಆಗದೆ ಇರ್ತಕ್ಕಂಥವ್ರು, ಇನ್ನು ವಯಸ್ಸಿಗೆಲ್ಲೇ ಇರ್ತಕ್ಕಂಥ ಯುವಕರು, ಅದನ್ನ ಯುವತಿಯರಾಗ್ಲಿ ಅವರೆಲ್ಲರೂ ಕೂಡ ಬಿ ಪಾಯಿಂಟ್ ನ ತುಂಬಾ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು. ವಾರಕ್ಕೆ 1 ಸತಿನೋ 2 ಸತಿನೋ ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಗೊತ್ತಾಯ್ತಾ? ಇದು ಜ್ಞಾಪಕ ಇಟ್ಕೊಳ್ರಿ. ತುಂಬಾ ನಾವು ಬಿ ಪಾಯಿಂಟ್ ಎ ಪಾಯಿಂಟ್ ನ ನಾವು ಚೆನ್ನಾಗಿ ಅಭ್ಯಾಸ ಮಾಡ್ತು ಅಂತಂದ್ರೆ ನಮ್ಮ ಪ್ರಜ್ಞಾನ ಬೆಳೆಯುತ್ತೆ ಅಂತ ಹೇಳಿ ಅತ್ಯುತ್ಸಾಹದಿಂದ ಅದನ್ನ ಜಾಸ್ತಿ ಅಭ್ಯಾಸ ಮಾಡ್ತು ಅಂತಂದ್ರೆ ಅದರಿಂದ ತೊಂದರೆಗಳು ಆಗ್ಲಿಕ್ಕೆ ಸಾಧ್ಯ ಉಂಟು. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಸೊ ಬಿ ಪಾಯಿಂಟ್ ನ ಶುದ್ಧೀಕರಣ ನೀವು ನಿಯಮಿತವಾಗಿ ಎಷ್ಟು ಮಾಡ್ಬೇಕಂತ ಹೇಳಿದ್ರೆ ಅಷ್ಟೇ, 3 to 5 minutes, ನಾಟ್ ಮೋರ್ ದೆನ್ ದಟ್. ಅದಕ್ಕಿಂತ ಜಾಸ್ತಿ ಮಾಡ್ತು ಅಂತಂದ್ರೆ ನಿಮ್ಮನ್ನು ನೀವು ತೊಂದರೆಯಲ್ಲಿ ಸಿಗಾಕ್ಸ್ಕೊಳ್ತಾ ಇದ್ದೀರಾ ಅಂತ. ಅರ್ಥ ಆಯ್ತು? ಇದು ಅರ್ಥ ಆಯ್ತಾ? ಇಲ್ಲಿ ಕೆಳಗಡೆ ಎ ಬಿ ಇದೆ, ಇಲ್ಲಿ A1 B1, ಇಲ್ಲಿ A2 B2, ಇಲ್ಲಿ A3 B3. ಢ ಎಂದು ತೋರಿಸಲಾದ ಭಾಗದಲ್ಲಿ ಶ್ರೇಷ್ಠತರವಾದ ಪ್ರಜ್ಞಾನವಿದೆ. ಸೊ ಅದು ಡಿ ಅಂತ ಬರ್ತೀರಿ. ಇಲ್ಲಿ ಮೇಲ್ಗಡೆ ಹೋದಾಗ D1, ಇದು D2, ಇದು D3 ಅಂತ ಇಟ್ಕೊಳ್ರಿ, ಡ ಅಂತ. ಭೇದವಿಷ್ಟೇ ಆ ಒಂದರಲ್ಲಿ ಉದಿಸುವ ವಿಚಾರಗಳು ಸೂಕ್ಷ್ಮತಮವಾಗಿರುವವು. ಸೂಕ್ಷ್ಮ ವಿಷಯಗಳು ನೆಲೆಸಲಾರಂಭಿಸಬೇಕೆಂಬ ದೃಷ್ಟಿಯಿಂದ ಬಾ ಬಿಂದುವನ್ನು ಶುದ್ಧಿಗೊಳಿಸುವುದು, B1 ಬಿಂದುವನ್ನು ಶುದ್ಧಿಗೊಳಿಸುವುದು ಅಭ್ಯಾಸಿಯನ್ನು ಕೂಡಿದೆ. ಹೃದಯದ ಆ ಮತ್ತು ಬಿ ಬಿಂದುಗಳಲ್ಲಿ ನೀವು ಮಾಡಿರುವಷ್ಟೇ ಪರಿಶುದ್ಧತೆಯು ಇಲ್ಲಿಯೂ ದೊರೆಯುವುದು. ಜನರು ಸಾಮಾನ್ಯವಾಗಿ ಕೆಳಗಿನ ಕ್ಷೇತ್ರವೆಂದು ಕರೆಯಲಾದ ಬಲಭಾಗದಿಂದ ಹೊರಡುವರು, ಏಕೆಂದರೆ ಅವರು ಪ್ರಕಾಶಮಾನ ಸ್ಥಿತಿಯಲ್ಲಿ ಈ ಭಾಗವನ್ನು ಪ್ರವೇಶಿಸಲು ತಮ್ಮ ಹೃದಯವನ್ನು ಶುದ್ಧೀಕರಣಗೊಳಿಸುವುದಿಲ್ಲ. ತಮ್ಮಲ್ಲಿರುವ ಎಲ್ಲಾ ವಸ್ತುಗಳೊಂದಿಗೆ ಅವರು ಈ ಪ್ರದೇಶವನ್ನು ಪ್ರವೇಶಿಸ ಬಯಸುವರು. ಈ ರೀತಿ ಅವರು ಎಡಭಾಗದಿಂದ ಸಾಗಲು ಯತ್ನಿಸುವುದರ ಮೂಲಕ ಅವಶ್ಯವಾದನ್ನು ಸಾಧಿಸಲು ಯತ್ನಿಸಿದಂತಾಗುತ್ತದೆ. ಶಿಷ್ಯನ ಎಲ್ಲ ಸಂಸ್ಕಾರಗಳನ್ನು ಛೇದಿಸಿ ಅವನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದು ಬಹುಮಟ್ಟಿಗೆ ಯೋಗ್ಯ ಗುರುವನ್ನು ಅವಲಂಬಿಸಿದೆ. ಹೃದಯದ ವಿಶಾಲ ವೃತ್ತದ ಒಂದು ಭಾಗವಾದ ವಿಶ್ವವು ಇಲ್ಲಿ ಪ್ರಾರಂಭವಾಗುವುದು. ಸ್ಥಳದಲ್ಲಿ ಜನರು ಎಷ್ಟೋ ಸಲ ಬೆಳಗಿನ ಮಳೆಗರೆದಂತೆ ಅನುಭವಿಸುವರು. ಆದರೆ ಇದು ನಮ್ಮ ಗುರಿಯಲ್ಲ. ಹೃದಯದ ದೊಡ್ಡ ವರ್ತುಲವನ್ನು ದಾಟುವ ಮೊದಲು ನಾವಿದನ್ನು ಕಡಿದೊಗೆಯಬೇಕು. ತುಂಬಾ ಜನಕ್ಕೆ ಧ್ಯಾನ ಮಾಡ್ತಾ ಎಷ್ಟೋ ಸತಿ ಏನ್ ಅನ್ಸುತ್ತೆ ಅಂತಂದ್ರೆ ಹೃದಯದಲ್ಲಿ ಬೆಳಕಿನ ಮಳೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಡಿವೈನ್ ಎಫಲ್ಜೆನ್ಸ್ ಅಂತ ಕರಿತೀವಿ ಅದನ್ನ. ಹೃದಯದಲ್ಲಿ ನಮ್ಗೆ ಬೆಳಕಿನ ಮಳೆ ಆಗ್ತಾ ಇದೆ ಅಂತ ಅನುಭವಕ್ಕೆ ಬರುತ್ತೆ. ಆದ್ರೆ ಆ ಬೆಳಕಿನ ಮಳೆ ನಮ್ಮ ನಿಜವಾದಂತ ಗುರಿ ಅಲ್ಲ. ಅದನ್ನ ನಾವು
ಕಿತ್ತೋಗೋದು ಮುಂದಕ್ಕೆ ಹೋಗ್ಬೇಕು, ದಾಟಿ ಮುಂದಕ್ಕೆ ಹೋಗ್ಬೇಕು. ಅದರಂತೆ ನಾವೀಗ ಮೇಲ್ಗಡೆಯಲ್ಲಿರುವ ಡಾಟು ಎಂಬ ಭಾಗಕ್ಕೆ ಬರುವುದು. 4ನೇ ಆಕೃತಿಯಲ್ಲಿ ತೋರಿಸಲಾದಂತೆ ಬಲಗಡೆಯಲ್ಲಿ ಕೆಳಗಿನ ಪ್ರದೇಶ ಇದೆ. ಇಲ್ಲಿ ಶ್ರೇಷ್ಠತಮವಾದ ಪ್ರಜ್ಞಾನವಿದೆ. ಇದೆಲ್ಲ ಹೃದಯದ ಬಿಂದುವನ್ನು ಅವಲಂಬಿಸಿದ್ದು ಅದನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಿದ್ದಾದರೆ ಡಾಟುನಲ್ಲಿ ಪ್ರದೇಶದಲ್ಲಿರುವ ಆಟು ಬಿಂದುವಿಗೆ ನಮ್ಮನ್ನು ಕೊಂಡೊಯ್ಯುವುದು. ಶ್ರೇಷ್ಠತಮ ಪ್ರಜ್ಞಾನದ ಸ್ವಲ್ಪ ಕೆಳಮಟ್ಟಿಗೆ ಅರ್ಥಾತ್ ಕಪಾಲದ ಹಿಂದುಗಡೆ ಮನೋಮಂಡಲವು ಪ್ರಾರಂಭವಾಗುವ ಸ್ಥಾನದಲ್ಲಿ ಮತ್ತೆ ಅಂಥದೇ ಬಿಂದುಗಳುಳ್ಳ 2 ಭಾಗಗಳಿವೆ. ಆದರೆ ಮುಂದೆ ಆಕೃತಿಯ ಮೂಲಕ ತೋರಿಸಲಾಗುವ ಬಿಂದುವನ್ನು ಮುಟ್ಟಲು ಅದನ್ನು ಸುಲಭವಾಗಿ ದಾಟಬಹುದು. ಹೃದಯ ಮಂಡಲವನ್ನು ಕುರಿತು ದಿಗ್ದರ್ಶನ ಮಾತ್ರವೇ ಆದರೂ ಸಾಕಷ್ಟು ಚರ್ಚೆ ಮಾಡಿದ್ದೇನೆ. ನಮ್ಮ ಮುನ್ನಡೆಯಲ್ಲಿ ಪ್ರಾಪ್ತವಾಗುವ ಸೂಕ್ಷ್ಮತಾ ಸ್ಥಿತಿಗಳ ಬಗ್ಗೆ ಇನ್ನು ಮುಂದೆ ವಿವರಿಸುವನು. ಸರಿ, ಇಷ್ಟು ಸಾಕು ಹೃದಯ ಮಂಡಲದ ಬಗ್ಗೆ. ಬೇಸಿಕಲಿ ಇಲ್ಲಿ ಹೃದಯನ 2 ಭಾಗ ಮಾಡಿದ್ದಾರೆ. ಮೇಲ್ಗಡೆ ಇರ್ತಕ್ಕಂಥದ್ದು ಉ ಭಾಗ, ಕೆಳಗಡೆ ಇರ್ತಕ್ಕಂಥದ್ದು ಲಾ ಭಾಗ, ಮತ್ತೆ ಎ ಪಾಯಿಂಟ್ ಬಿ ಪಾಯಿಂಟ್ 2 ಗುರುತಿಸಿದ್ದಾರೆ. ನಾವು ಎ ಪಾಯಿಂಟ್ ಬಿ ಪಾಯಿಂಟ್ ಮೇಲೆ ಕೆಲಸ ಮಾಡ್ತು ಅಂತಂದ್ರೆ A1 B1, A2 B2 ಮತ್ತೆ A3 B3. ಅವರು ಡಾ ಅಂತ ಏನ್ ಬರ್ತಿದ್ದಾರೆ, ಆ ಡಿ ಅನ್ನೋದು, ಆ ಡಾ ಅನ್ನೋದಕ್ಕೆ ಅದು ಪ್ರಜ್ಞಾನದ ಸ್ಥಿತಿ ಅಂತ ಕರೆದಿದ್ದಾರೆ. ಇಷ್ಟೊಂದು ತಿಳ್ಕೊಂಡ್ರೆ ಸಾಕು. ಇಲ್ಲಿಗೆ ಪಾಸ್ ಮಾಡ್ತೀನಿ. ಏನಾದ್ರು ವಿಚಾರ ಇತ್ತು ಅಂದ್ರೆ ಕೇಳಿ. ಸಾಕಷ್ಟು ವಿವರವಾಗಿ ಹೇಳಿದ್ದೀನಿ. ಇವೆಲ್ಲವೂ ಕೂಡ ನಿಮ್ಮ ಎ ಪಾಯಿಂಟ್ ಬಿ ಪಾಯಿಂಟ್ ನಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರೋ ಅದ್ರ ಮೇಲೆ ಅವಲಂಬನೆ ಆಗಿದೆ. ಹೇಳಿ ಶ್ರೀನಿವಾಸ್. ಬ್ರದರ್, ಈಗ ಲಾ ಮತ್ತೆ ಹೂ ಅಂತ ಇದೆಯಲ್ಲ, ಹೂ ಅಂದ್ರೆ ಅಪ್ಪರ್ ಮತ್ತೆ ಎಲ್ಲ, ಲಾ ಅಂದ್ರೆ ಲೋಯರ್, ಹಾಗೆ ಹೌದು. ಅದನ್ನ ಅವ್ರು ಏನ್ ಮಾಡಿದ್ದಾರೆ, ಇಂಗ್ಲಿಷ್ ನಲ್ಲಿ ಅಪ್ಪರ್ ಲೋವರ್ ಅಂತ ಬರೆದಿದ್ದಾರೆ. ಇವ್ರೇನ್ ಮಾಡಿದ್ದಾರೆ, ಅದನ್ನ ಮೊದಲ ಅಕ್ಷರ ಏನಿದೆಯಲ್ಲ ಅದನ್ನ ಕನ್ನಡದಲ್ಲಿ ತಗೊಂಡಿದ್ದಾರೆ. ಸರಿ ಅಷ್ಟೇ. ಬಾಬೂಜಿ ಅವರು ಸೂಪರ್ ಡಿ ಅಂತ ಮಾಡಿದ್ದಾರೆ. ಸೂಪರ್ ಕಾನ್ಶಿಯಸ್ನೆಸ್ ನ ಕನ್ನಡದವರು ಅದು ಡಾ ಅಂತ ತಗೊಂಡಿದ್ದಾರೆ ಅಷ್ಟೇ. ಡಿ ಅನ್ನೋದು ಡಿ ಪಾಯಿಂಟ್ ಬ್ರದರ್ ಅಲ್ಲ. ಇಲ್ಲಿ ಡಾ ಅಂತ ಏನ್ ಬರ್ತಿದಾರಲ್ಲ ಅದಕ್ಕೂ ಡಿ ಪಾಯಿಂಟ್ಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಡಿ ಪಾಯಿಂಟ್ ಬೇರೆ, CD ಅಂತ ಬರುತ್ತಲ್ಲ ABCD ಅದು ಬೇರೆ, ಇಲ್ಲಿ ಡಾ ಅಂತ ಬರ್ತಿರೋದು ಬೇರೆ. 2 ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಪುಸ್ತಕ ಬರೆದಾಗ CD ಪಾಯಿಂಟ್ ಇನ್ನೂ ಗುರುತಾಗಿರ್ಲಿಲ್ಲ, ಬರೀ AB ಅಷ್ಟೇ ಇತ್ತು. ಸೊ ಬಾಬೂಜಿ ಅವರು ಅದನ್ನ ಡಿ ಅಂತ ಬರೆದಿದ್ದಾರೆ. ಆದ್ರೆ ಮುಂದಕ್ಕೆ ದಾಜಿಯವರು 2014-15ರಲ್ಲಿ ಆ ಸಿ ಮತ್ತು ಡಿ ಪಾಯಿಂಟ್ ಬಗ್ಗೆ ವಿವರಣೆ ಕೊಡ್ಬೇಕಾದ್ರೆ ಅದನ್ನ ಮತ್ತಷ್ಟು ಪ್ರಕಟಪಡಿಸ್ತಾರೆ. ಅಲ್ಲಿ ಅವರು ಡಿ ಪಾಯಿಂಟ್ ಅಂತ ಹೇಳಿದಾಗ ಅದು ಡಿ ಸಬ್ ಪಾಯಿಂಟ್, ಉಪಬಿಂದು. ಡಿ ಪ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಬಾಬೂಜಿ ಬರೆದಿರ್ತಕ್ಕಂಥ ಡಿ ಪಾಯಿಂಟ್. ಡಿ ಬಿಂದು ಅಲ್ಲ, ಅದು ಡಿ ಕ್ಷೇತ್ರ ಅಂತ ಇಟ್ಕೊಳ್ರಿ. ಬಿಂದು ಅಲ್ಲ, ಡಿ ಅನ್ನೋದು ಬಾಬೂಜಿಯವ್ರು ಬರೆದಿರ್ತಕ್ಕಂಥದ್ದು ಡಿ ಕ್ಷೇತ್ರ. ದಾಜಿಯವ್ರು ಬರೆದಿರ್ತಕ್ಕಂಥದ್ದು ಡಿ ಉಪಬಿಂದು. ಅಲ್ಲಿ ನಮ್ಮ ಏನು ಪಾಪ ಪ್ರಜ್ಞೆಯಿಂದ ಕೂಡಿರ್ತಕ್ಕಂಥ ಎಲ್ಲ ಸಂಸ್ಕಾರಗಳು ಅಲ್ಲಿ ಶೇಖರಣೆ ಆಗುತ್ತೆ. ಅದು ಡಿ ಉಪಬಿಂದು. ಈ 2 ಕನ್ಫ್ಯೂಸ್ ಮಾಡ್ಕೋಬೇಡಿ. ಬ್ರದರ್, ಪ್ರಜ್ಞಾನ ಸ್ಥಿತಿ 4 ರೀ. ಅವು ಯಾವ್ಯಾವ್ರಿ? 1ನೇ ಬಿಂದುವಿನಲ್ಲಿದೆ, 7ನೇ ಬಿಂದುವಿನಲ್ಲಿದೆ, 10ನೇ ಬಿಂದುವಿನಲ್ಲಿದೆ, 13ನೇ ಬಿಂದುವಿನಲ್ಲಿದೆ. ಬ್ರದರ್, A2 A3 ಅಂತ ಹೇಳಿದ್ರಲ್ಲ, ಸ್ವಲ್ಪ ಹೇಳ್ತೀರಾ? ನೋಟ್ ಮಾಡ್ಕೋತೀನಿ ಬ್ರದರ್. A2 A3 A1 A2 A1 B1 A2 B2 ಇದೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೆಳಗಡೆ ಎ ಪಾಯಿಂಟ್ ಬಿ ಪಾಯಿಂಟ್ ಇದೆ. ಎ ಪಾಯಿಂಟ್ ಬಿ ಪಾಯಿಂಟ್ ಮೇಲೆ ಕೆಲಸ ಮಾಡ್ತು ಅಂತಂದ್ರೆ ಎ ಪಾಯಿಂಟ್ ಮೇಲೆ ನಾವು ಧ್ಯಾನ ಮಾಡಿದ್ರೆ A1 A2 A3 ಮೇಲೆ ಕೆಲಸ ಮಾಡ್ದಂಗೆ ಆಗುತ್ತೆ ತನಗೆ ತಾನಾಗೆ, ಜೊತೆಯಾಗಿ. ಬಿ ಪಾಯಿಂಟ್ ಮೇಲೆ ನಾವು ಶುದ್ಧೀಕರಣ ಮಾಡ್ಕೊಳ್ತು ಅಂತಂದ್ರೆ B1 B2 B3 ಇದನ್ನು ಕೂಡ ಸೈಮಲ್ಟೇನಿಯಸ್ ಆಗಿ ಶುದ್ಧೀಕರಣ ಮಾಡ್ದಂಗೆ ಆಗುತ್ತೆ. ಸೊ ಅಭ್ಯಾಸಿಗಳಾಗಿ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇನೆ. ಎ ಮತ್ತು ಬಿ ಮೇಲೆ ನಿಯಮಿತವಾಗಿ ನಾವು ಅಭ್ಯಾಸ ಮಾಡ್ತು ಅಂತಂದ್ರೆ ಅದು ಸಹಜವಾಗಿ ತನಗೆ ತಾನಾಗೇನೆ A1 B1 A2 B2 A3 B3 3 ಕಡೆನೂ ಕೆಲಸ ನಡೆಯುತ್ತೆ. ಇಷ್ಟನ್ನೇ ತಿಳ್ಕೊಬೇಕಾಗುತ್ತೆ. ಬ್ರದರ್, ನಾವು ಯಾವುದೇ ಪಾಯಿಂಟ್ ಅಲ್ಲಿ ಇರ್ಲಿ, ಅದು ಕ್ಲೀನ್ ಮಾಡ್ಕೊಂಡಾಗ ನಾವು 4ನೇ ಪ್ರಜ್ಞಾನಕ್ಕೂ ಹೋಗ್ಬೋದಾ? ಹೋಗ್ಬೋದು. ಬಟ್ ನೀವು ಅದ್ರ ಜೊತೆಗೆ ಬೇಕಲ್ವಾ? ನೀವು ಆ ಜಾಗಕ್ಕೆ ಹೋದ್ರೆ ಅಷ್ಟೇ ಆ ಪ್ರಜ್ಞಾನದ ನಿಮ್ಗೆ ಅನುಭವ ಬರೋದು. ಹೌದು. ಈ 1ನೇ ಪಾಯಿಂಟ್ ನಲ್ಲಿ ಇದ್ಕೊಂಡು ನಾನು 13ನೇ ಪಾಯಿಂಟ್ ನಲ್ಲಿ ಇರ್ತಕ್ಕಂಥ ಪ್ರಜ್ಞಾನ ಅನುಭವಿಸ್ತಿದ್ರೆ ಆಗಲ್ಲ. ಯಾಕೆಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮತೆ ಬೆಳೆಯಲ್ಲ. ಸೊ ಇದರದ್ದು ದ್ಯೋತಕ ಏನಪ್ಪಾ ಅಂತಂದ್ರೆ ಜೊತೆಯಾಗಿ ಕೆಲಸ ಮಾಡ್ಕೊಂಡಿದ್ದೀರ, ಆ ಪ್ರಜ್ಞಾನದ ಸ್ಥಿತಿ ಅಲ್ಲಿ ಅರಳುತ್ತಾ ಇದೆ. ನೀವು ಧ್ಯಾನದಲ್ಲಿ ಸಾಧನೆ ಮಾಡ್ಕೊಂಡು ಬೆಳೆದಂಗೆನೆ
ಆ ಪ್ರಜ್ಞಾನದ ಅರಿವು ಕೂಡ ನಿಮಗೆ ಆಗತ್ತೆ ಅಂತ. ಆದ್ರೆ ಇದು ಎಕ್ಸಾಮ್ಗೆ ಏನಾದ್ರು ಬರ್ದ್ರ ಇದ್ರ ಬಗ್ಗೆ A1 A2 ಇದ್ರ ಬಗ್ಗೆ ಎಕ್ಸಾಮ್ ಸರ್ ನೀವು ಬರ್ಬೋದಾ? SNP 2 ನವರ SNP 3 ನವರ? SNP 3. ಮತ್ ಬಿಡಿ, ವರಿ ಮಾಡ್ಕೋಬೇಡಿ. SNP 2 ನವ್ರಿಗೆ ಏನಾದ್ರು ಪ್ರಶ್ನೆ ಇದೆ ಕೇಳಿ. ಬ್ರದರ್, ಹೇಳಿ. 166ರಲ್ಲಿ ಹಾ ಎಡಸೂಚಕದ ಬಲಗಡೆಗೆ 2 ಬೆರಳಿನ ಅಂತರವನ್ನು ತೆಗೆದುಕೊಳ್ಳಿ, ಆಮೇಲೆ 3 ಬೆರಳಿನಷ್ಟು ಕೆಳಗಡೆ ಅಳೆಯಿರಿ ಅಂತಿದೆ. 9 ಪೇಜಸ್ ಅಲ್ಲಿ 4 ಬೆರಳು ಅಂತ ಕೊಟ್ಟಿದ್ದಾರೆ, ಇಲ್ಲಿ 3 ಅಂತ ಕೊಟ್ಟಿದ್ದಾರೆ. ಅದು ಬೇರೆ ರೀತಿಯಾಗಿ, ಅದು ಬೇರೆ. ಈ ಪಾಯಿಂಟ್ಸ್ ನ ABCD ಪಾಯಿಂಟ್ಸ್ ನ ಮಾರ್ಕ್ ಮಾಡೋದಿದೆಯಲ್ಲ, ಅದು 2 ಧಾಟಿ ಇದೆ. ಸೊ 2 ಕನ್ಫ್ಯೂಸ್ ಮಾಡ್ಕೋಬೇಡಿ. 2ನೇ ಮೆಥಡ್ ಅಲ್ಲಿ 4 ಬೆರಳು, ಅದು ಬೇರೆ. ಇದು ಬಾಬೂಜಿ ಅವರು ಮೊದಲು ಪುಸ್ತಕ ಬರೆದಾಗ ಈ 2, 3 ಅಂತ ಏನ್ ಬರೆದಿರಲ್ಲ ಅದು. ಸೊ ಹಾಗಾಗಿ ನೀವು ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊದಲು ಎಡಚೂಚಕದಿಂದ 2 ಬೆರಳು ಬಲಗಡೆಗೆ ಬರಬೇಕು. ಅದಾದ್ಮೇಲೆ 3 ಬೆರಳು ಕೆಳಗೆ ಬಂತು ಅಂತಂದ್ರೆ ಅದು ಆ ಬಿಂದು. ಅದರಿಂದ 2 ಬೆರಳು ಕೆಳಗಡೆ ಬಂತು ಅಂತಂದ್ರೆ ಅದು ಬಿ ಪಾಯಿಂಟ್. ಸೊ 2 3 2 2 3 2 2 ಅಂತ ಜ್ಞಾಪಕ ಇಟ್ಕೊಳ್ರಿ. 2 3 2 2 2 points left, 2 points to the right, and then from the left nipple 2 points to the right, and then 3 points down. ಅದು A point. ಮತ್ತೆ 2 points down, 2 fingers down, ಅದು B point. ಮತ್ತೆ 2 fingers down, C point. ಮತ್ತೆ 2 fingers to the left, D point. ಸೊ 2 3 2 2 ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ಸುಲಭ ಆಗುತ್ತೆ ಫಾರ್ಮುಲಾ. ಸೊ ಇಲ್ಲಿ ಏನಾಗಿದೆ, SNP 3 ನವರು SNP 2 ನವರು ಇಬ್ರು ಕೂಡಿರೋದ್ರಿಂದ SNP 3 ನವರಿಗೆ ಸಾಕಷ್ಟು ಸಮಯ ಇದೆ, ಅಷ್ಟೊಂದು ನೀವು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. SNP 2 ನವರಿಗೆ ನಾವು ಇದು ಕ್ಲಾಸ್ ತಗೊಳ್ತಾ ಇರೋದು. SNP 3 ನವ್ರದ್ದು ಕೇಳಿಸ್ಕೊಳ್ತೀವಿ ಅಂದ್ರೆ ಕೇಳಿಸ್ಕೊಳ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಆದ್ರೆ ನಿಮ್ಮ ಪ್ರಶ್ನೆಗಳಿಗೆ ಇವಾಗ ಉತ್ತರ ಕೊಡ್ಲಿಕ್ಕೆ ನಮ್ಗೆ ಅಷ್ಟೊಂದು ಸಮಯ ಇರಲ್ಲ. ಸೊ ಅದು ಮುಂದಕ್ಕೆ ಬಂದಾಗ ಮತ್ತೊಂದ್ಸತಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ. ಮನೋಮಂಡಲ. ಈಗ ಹೃದಯ ಮಂಡಲವನ್ನು ದಾಟಿದ ನಂತರ ನಾವು ಭಗವಂತನ ಆದಿಮನವನ್ನು ಅಥವಾ ಪರಾಮನವನ್ನು ಪ್ರವೇಶಿಸುವುದು. ಅಲ್ಲಿ ಅನುಭವಕ್ಕೆ ಬರುವ ಸ್ಥಿತಿಯನ್ನು ಯಾವ ಶಬ್ದಗಳಿಂದಲೂ ವರ್ಣಿಸಲಾಗದು. ಈ ವಿಸ್ತೃತವಾದ ಕ್ಷೇತ್ರದ ಕಲ್ಪನೆಯನ್ನು ತಂದುಕೊಡುವ ಕೆಲವು ಲಕ್ಷಣಗಳು ಮಾತ್ರ ಉಂಟು. ಹಾಗಾದ್ರೆ ಆ ಕ್ಷೇತ್ರದಲ್ಲಿ ಇದೀವಿ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಕೆಲವು ಲಕ್ಷಣಗಳನ್ನ ಬರಿತಾ ಇದ್ದಾರೆ ಬಾಬುಜಿಯವರು. ಹೃದಯ ಮಂಡಲದಲ್ಲಿ ನಾವು ಪಡೆದುಕೊಂಡುದು ಕಲ್ಪನೆಗೆ ನಿಲುಕಲಾರದು. ಈಗ ನಾವು ಉಚ್ಚತರ ಸ್ಥಿತಿಯನ್ನು ಹೊಂದಿರುವೆವು. ಹೃದಯ ಮಂಡಲದ ಸರ್ವಸ್ವವೂ ಅಲ್ಲಿದೆ. ವಿಶ್ವದ ಸದ್ಯದ ಸ್ವರೂಪವು ಆ ಮಹಾಮನಸ್ಸಿನ ಕಾರ್ಯಗಳ ಮೂಲಕವೇ ಆಗಿದೆ. ಆ ಕಾರ್ಯಗಳೆಲ್ಲವೂ ಯಾವ ಸಮ್ಮಿಶ್ರಣವೂ ಇಲ್ಲದ, ಬೆಳಕೂ ಇಲ್ಲದ ಶುದ್ಧ ಶಕ್ತಿಗಳು. ಹೃದಯ ಮಂಡಲವು ಮೂಲ ರೂಪದಲ್ಲಿ ಬಂದಾಗ ಅದು ಶಾಂತಿಯಿಂದ ತುಂಬಿ ತುಳುಕುತ್ತಿರುವುದು ಇಲ್ಲಿ ನಾವು ಆಗಲೇ ಹೇಳಿದ್ದೇವೆ. ಅದು ಎಂಥ ಶಾಂತಿ ಎಂಬುದು ಮಾತ್ರ ಕಲ್ಪನಾತೀತವಾಗಿದೆ. ಆದರೆ ಹೇಗಾದರೂ ಅದನ್ನು ವ್ಯಕ್ತಗೊಳಿಸಬೇಕೆಂಬ ದೃಷ್ಟಿಯಿಂದ ಹೇಳುವುದಾದರೆ ಹೃದಯ ಮಂಡಲೀಯ ಶಾಂತಿಯನ್ನು ಅದು ನಯವುಳ್ಳದ್ದಾಗಿರುತ್ತದೆಂದು ಸ್ಥೂಲವಾಗಿ ಹೇಳಬಹುದು. ಸೊ ರಿಫೈನ್ಡ್ ಪೀಸ್ ಅಂತ ಬರೀತಾರೆ. ತುಂಬಾ ನಯವಾಗಿರ್ತಕ್ಕಂಥ ಶಾಂತಿ, ಹೃದಯ ಮಂಡಲ ದಾಟಿದ ಮೇಲೆ ಬರತಕ್ಕಂಥ ಶಾಂತಿ. ಈಗ ಅಲ್ಲಿ ಉಳಿದಿರುವುದು ಶಾಂತಿಯ ಕಲ್ಪನೆ ಮಾತ್ರ. ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ಶಾಂತಿಯನ್ನಷ್ಟೇ ಪಡೆಯುವುದು ನಮ್ಮ ಗುರಿಯಲ್ಲವಾದ್ದರಿಂದ ಶಾಂತಿಯ ಮರವಿನ ಸ್ಥಿತಿಯು ಇಲ್ಲಿ ಗಾಢವಾಗಿದೆ. ಶಾಂತಿ ಅಂದ್ರೆ ಶಾಂತಿಯಲ್ಲಿ ಮುಳುಗಿದ್ದೀವಿ, ಆದ್ರೆ ಶಾಂತಿ ಬಗ್ಗೆ ಮರ್ತು ಹೋಗ್ತೀವಿ. ಆ ರೀತಿಯಾದಂತ ಸ್ಥಿತಿ. ಈ ಮಜಲನ್ನು ಪ್ರವೇಶಿಸಿದಾಗ ನಮ್ಮ ಅನುಭವ ಶಕ್ತಿಯು ಬಹುಮಟ್ಟಿಗೆ ಹೆಚ್ಚುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಸ್ಥಿತಿಗೆ ಬಂದಾಗ ನಮ್ಮ ಅನುಭವ ಶಕ್ತಿ ಜಾಸ್ತಿ ಆಗುತ್ತೆ. ಯಾವ ಸ್ಥಿತಿಗೆ ಬಂದಾಗ? ನಾವು ಹೃದಯ ಮಂಡಲ ದಾಟಿ ಹೋದಾಗ. ಈಗ ಅನುಭವ ಪಡೆಯುವುದೊಂದೇ ಉಳಿಯುವುದು. ಇಲ್ಲಿಂದಲೇ ಪದಾರ್ಥಗಳು ರೂಪುಗೊಂಡು ಬೆಳಕಿಗೆ ಬರುವು. ಇಲ್ಲಿ ಚಲನವಿದೆ. ಸೃಷ್ಟಿಯ ರಚನೆಯ ಉದ್ದೇಶದಿಂದ ಅವ್ಯಕ್ತ ಚಲನೆಗಳು ವೃದ್ಧಿ ಹೊಂದಿ ಕೆಳಗಡೆ ಒತ್ತಡವನ್ನು ಹೆಚ್ಚಿಸುವುವು. ತತ್ಪರಿಣಾಮವಾಗಿ ನಾವು ಸೃಷ್ಟಿಯಲ್ಲಿ ಅಸಂಖ್ಯ ವೈವಿಧ್ಯಗಳನ್ನು ಕಾಣುವುದು. ಈ ಮಂಡಲವು ಆಕಾಶದ ಒತ್ತಡವನ್ನು ಮೀರಿದೆಯಾದ್ದರಿಂದ ಅಲ್ಲಿ ಗಾಳಿಯು ಬೀಸುವುದಿಲ್ಲ. ಇದು ಭಗವಂತನ ಅತ್ಯಂತ ಪ್ರಬಲವಾದ ಕ್ಷೇತ್ರ. ನಿಮ್ಮ ತಿಳುವಳಿಕೆಗಾಗಿ ನೀವು ಇದನ್ನು ದೈವಿ ಯಂತ್ರವನ್ನು ನಡೆಸುವ ಶಕ್ತಿ ಕೇಂದ್ರವನ್ನು ಪರಿಗಣಿಸಬಹುದು. ಹೃದಯ ಮಂಡಲದ ದಾಟಿ ಹೋಗಿದ್ರೆ ದೈವಿ ಯಂತ್ರವನ್ನು ನಡೆಸುವ ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ಕಂಪನಗಳನ್ನು ಉದ್ರೇಕಿಸುವ ಅದ್ಭುತ ಶಕ್ತಿಯುಳ್ಳ ಅಚಲ ವಸ್ತುಗಳು ಅಲ್ಲಿರುವವು. ಈ ಕಲ್ಪನೆಯನ್ನು ಸ್ಪಷ್ಟಪಡಿಸುವುದು ಬಹಳ ಕಠಿಣ. ಅದನ್ನು ಅನುಭವಿಸಿಯೇ ತಿಳಿಯಬೇಕು. ಅವ್ಯಕ್ತವಾಗಿದ್ದರೂ
ಚಲನವಾಗಿರುವಾಗ ಅಲ್ಲಿ ಶಾಂತಿಯು ಹೇಗಿರುವುದೆಂದು ಜನರು ಸಂದೇಹ ಪಡಬಹುದು. ಸೃಷ್ಟಿಯ ಕಲ್ಪನೆಯನ್ನು ಅಗೋಚರವೆಂದು ಹೇಳಿದಂತೆ ಶಾಂತಿಯಾದರೂ ಅಲ್ಲಿ ಅತಿ ಸೂಕ್ಷ್ಮವೂ ಅಗೋಚರವೂ ಆಗಿದೆ ಎಂದು ಹೇಳಬಹುದು. ಎಷ್ಟಾದರೂ ಅದು ಏನಾದರೂ ಒಂದು ವಿಷಯವೇ ಆಯಿತು. ಅಸತ್ ಅಥವಾ ಶೂನ್ಯ ಎಂದು ಹೇಳಾದ ಬಿಂದುವಿಗೆ ನಾವಿನ್ನೂ ಬಂದಿಲ್ಲ. ಹಾಗಾದರೆ ಈ ಸ್ಥಿತಿಯನ್ನು ನಾವು ಯಾವಾಗ ಮುಟ್ಟುವೆವು? ನಾವು ನಮ್ಮನ್ನು ಶೂನ್ಯರನ್ನಾಗಿ ಮಾಡಿಕೊಂಡಾಗ ಮಾತ್ರ ಆ ಸ್ಥಿತಿಯನ್ನು ಹೊಂದುವೆವು. ಆ ಶೂನ್ಯ ಸ್ಥಿತಿಯನ್ನು ಹೊಂದಲು ನಾವು ಮನಸ್ಸಿನಿಂದ ಬಲವನ್ನು ಪಡೆಯುವೆವು. ಈ ಸ್ಥಿತಿಯನ್ನು ಹೊಂದಲು ದೇವತೆಗಳು ಸಹ ಹಂಬಲಿಸುವರು. ಆದರೆ ಯಾರು ಎಲ್ಲ ಸಂಸ್ಕಾರಗಳಿಂದ ಮುಕ್ತರಾಗಿ ಜೀವನ್ಮೃತ್ಯು ಸ್ಥಿತರಾಗುವರೋ ಅವರಿಗೆ ಮಾತ್ರ ಈ ಸ್ಥಿತಿಯು ಸ್ಪರ್ಶವಾಗುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಜೀವನ್ಮೃತ್ಯು ಸ್ಥಿತಿ ಅಂದ್ರೆ ಯಾವುದು ಅಂತ. ಈಗ ದೈವಿ ಪ್ರಭೆಯು ಮಾಯವಾಗಿದೆ, ಆದರೂ ಕಿಂಚಿತ್ ಪ್ರಮಾಣದಲ್ಲಿ ಉಳಿದಿರುವುದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅದು ಕೈಬಿಡುವುದು. ಇದರ ಅರ್ಥವಿಷ್ಟೇ. ಈಗ ನಾವು ಮುಟ್ಟಬೇಕಾದ ಸ್ಥಿತಿಯನ್ನು ಪ್ರವೇಶಿಸಲು ಸಿದ್ಧತೆ ನಡೆಸಿರುವಿರಿ. ದೈವಿ ಪ್ರಭೆಯ ಸ್ವಲ್ಪ ದೂರದವರೆಗೆ ಚಾಚಿಕೊಂಡಿದ್ದು ಅಲ್ಲಿಂದ ಮುಂದೆ ಅದರ ಕಲ್ಪನೆ ಮಾತ್ರ ಉಳಿಯುವುದು. ಮುಂದೆ ನಡೆಯಿರಿ, ಅದು ಮಾಯವಾಗುವುದು. ಆಗ ಅಭಿವ್ಯಕ್ತಿಯು ಸಾಧ್ಯವಿಲ್ಲ. ಮನೋಮಂಡಲವನ್ನು ದಾಟಿದ್ದಾಯಿತು. ಸರಿ, ಶಾಂತಿಯ ಕಲ್ಪನೆ ಅಂತ ಇಟ್ಕೊಳ್ರಿ. ಶಾಂತಿಯ ಅನುಭವ ಎಷ್ಟು ಮಟ್ಟಿಗೆ ತಿಳಿ ಆಗೋಗಿದೆ ಅಂತಂದ್ರೆ ಆ ಶಾಂತಿಯ ಕಲ್ಪನೆ ಕೂಡ ನಮಗೆ, ಶಾಂತಿಯ ಅರಿವು ಕೂಡ ನಮ್ಗೆ ಇರಲ್ಲ. ಅಂತಹ ಸ್ಥಿತಿಯಲ್ಲಿ ನಾವಿರ್ತೀವಿ. ಅಗೋಚರವಾದಂತ ಶಾಂತಿ ಇದೆ, ಅತಿ ಸೂಕ್ಷ್ಮವೂ ಅಗೋಚರವೂ ಆದ ಶಾಂತಿ ಇದೆ ಅಂತ ಹೇಳ್ಬೋದು ಅಂತ ಕರೀತಾರೆ. ಆ ಸ್ಥಿತಿನಲ್ಲಿ ಸ್ವಲ್ಪ ಮಟ್ಟಿಗೆ ದೈವಿ ಪ್ರಭೆ ಇದೆ. ಕಾಲಕ್ರಮೇಣದಲ್ಲಿ ಆ ದೈವಿ ಪ್ರಭೆ ಕೂಡ ಮಾಯವಾಗುತ್ತೆ. ಈ ಹೃದಯ ಮಂಡಲದಲ್ಲಿ ಇರತಕ್ಕಂಥ ಯಂತ್ರ ಏನಿದೆಯಲ್ಲ, ಇದನ್ನ ನಡೆಸಬೇಕಾದ್ರೆ ಯಾವುದೋ ಒಂದು ಶಕ್ತಿ ಕೇಂದ್ರ ಬೇಕಲ್ಲ. ಅದು ಭಗವಂತನ ಪರಾಮರ್ಶಿರ್ತಕ್ಕಂಥ ಕೇಂದ್ರ. ಅದನ್ನ ನಾವು ಭಗವಂತನ ಶಕ್ತಿ ಕೇಂದ್ರ ಅಂತ ಕರಿತೀವಿ. ಹೃದಯ ಮಂಡಲದಲ್ಲಿ ಇರತಕ್ಕಂಥ ಸೃಷ್ಟಿ ಏನೆಲ್ಲ ಇದೆ, ಆ ಸೃಷ್ಟಿಯನ್ನು ನಾವು ನಡೆಸಬೇಕಾದ್ರೆ ಒಂದು ಯಂತ್ರ ಬೇಕು, ಒಂದು ಶಕ್ತಿ ಕೇಂದ್ರ ಬೇಕು. ಆ ಎನರ್ಜಿ ಸೆಂಟರ್ ಅಂತ ಇಟ್ಕೊಳ್ರಿ ಇದನ್ನ. ಆ ಎನರ್ಜಿ ಸೆಂಟ್ರಲ್ ಏನಿದೆ? ಭಗವಂತನ ಪರಾಮನಸ್ಸಿದೆ. ನಾವು ಅಲ್ಲಿಗೆ ಹೋದಾಗ ಭಗವಂತನ ಪರಾಮನಸ್ಸಿನಿಂದ ನಾವು ಶಕ್ತಿಯನ್ನು ಪಡ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಜೀವನ್ ಮೃತ್ಯುವಿನ ಸ್ಥಿತಿ ಒಂದು ಯಾವುದು ಅಂತಂದ್ರೆ, ನಮ್ಮ ಮನೋಮಂಡಲವನ್ನು ದಾಟದ ಮೇಲೆ ನಮ್ಗೆ ಬರತಕ್ಕಂಥ ಸ್ಥಿತಿ ಏನಿದೆ ಅದನ್ನ ನಾವು ಜೀವನ್ ಮೃತ್ಯುವಿನ ಸ್ಥಿತಿ ಅಂತ ಕರಿತೀವಿ. ಸೊ ಹೃದಯ ಮಂಡಲ ಮತ್ತು ಮನೋಮಂಡಲ ಎರಡನ್ನೂ ದಾಟಿದ ಸ್ಥಿತಿಯನ್ನು ನಾವು ಹೋಗಿ ಅಂಕರವಾಗ್ತೀವಿ, ಸ್ಥಾಪನೆ ಆಗ್ತೀವಿ. ಅದನ್ನು ನಾವು ಜೀವನ್ ಮೃತ್ಯುವಿನ ಸ್ಥಿತಿ ಅಂತ ಕರಿತೀವಿ. ಅಣ್ಣ, ಹೇಳಿ, ಇಲ್ಲಿ 6ರಿಂದ ಎಷ್ಟು ಬಿಂದುಗಳು ಬರ್ತಾವಣ್ಣ ಇಲ್ಲಿ ಮನೋಮಂಡಲದಲ್ಲಿ? ನೀವ್ ಎಷ್ಟನೇವರಪ್ಪ? SNP2ನವರ 3ನವರ? ಅಣ್ಣ 2ನೇದಣ್ಣ, SNP2. ಅದ್ ಹೆಂಗ್ರಿ ಈ ಪ್ರಶ್ನೆಗಳು ಇವಾಗ ಕೇಳ್ತಾ ಇದಾರೆ? 6ನೇ ಬಿಂದುವಿಂದ 7 ಬಿಂದುಗಳು ಬರುತ್ತೆ. 6, 7, 8, 9, 10, 11, 12, 13 8 ಬಿಂದು ಬರುತ್ತೆ. ಕೆಳಗಡೆ 5, ಮೇಲ್ಗಡೆ 8. ಕ್ಲಿಯರ್ ಅಣ್ಣ, ಕ್ಲಿಯರ್. ಅದರಲ್ಲಿ 13ನೇ ಬಿಂದುವನ್ನ ನಾವು ಕೇಂದ್ರ ಮಂಡಲ ಅಂತ ಕರಿತೀವಿ. ಹಾಗಾಗಿ ಮನೋಮಂಡಲದಲ್ಲಿ ಒಟ್ಟು 7 ಬಿಂದುಗಳು ಬರುತ್ತೆ. 13ನೇ ಬಿಂದುವನ್ನ ನಾವು 13ನೇ ಬಿಂದು ಎಂಟರ್ ಆಗಿದ ತಕ್ಷಣ ಕೇಂದ್ರ ಮಂಡಲ ಎಂಟರ್ ಆಗಿದ್ದೀವಿ ಅಂತ. 13ನೇ ಬಿಂದು ಎಂಟರ್ ಆಗೋವರೆಗೂ ಕೂಡ ನಾವು ಇನ್ನು ಪಾಯಿಂಟ್ ನ ಲೆಕ್ಕ ತಗೊಳ್ತೀವಿ. ಸೊ ಆ ಪಾಯಿಂಟ್ ನ ಲೆಕ್ಕದಲ್ಲಿ ತಗೊಂಡಾಗ 8 ಬಿಂದು. ಬಟ್ 13ನೇ ಬಿಂದುವನ್ನ ನಾವು ಕೇಂದ್ರ ಮಂಡಲ ಅಂತ ತಗೊಂಡಾಗ ಏನಾಗುತ್ತೆ? 7 ಬಿಂದು ಇರುತ್ತೆ. 6, 7, 8, 9, 10, 11, 12. ಸರಿನಾ? ಇನ್ಯಾವುದೊಂದು ಪ್ರಶ್ನೆ ಇದೆಯಾ? ಏನು ಪ್ರಶ್ನೆ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ. ಮನೋಮಂಡಲದಲ್ಲಿ ನಿಮ್ಗೆ ಏನ್ ತುಂಬಾ ಪ್ರಶ್ನೆ ಕೇಳೋಕಿಲ್ಲ. ನಿಮಗೆ ಪ್ರಾಯಶಃ ಏನ್ ಕೇಳ್ತಾರೆ ಅಂತಂದ್ರೆ ಜೀವನ್ ಮೃತ್ಯುವಿನ ಸ್ಥಿತಿ ಎಲ್ಲಿ ಬರುತ್ತೆ ಅದನ್ನ ಕೇಳ್ತಾರೆ. ಸೊ ಮನೋಮಂಡಲ ದಾಟಿದ ಮೇಲೆ ಬರುತ್ತೆ ಅಂತ ನೀವು ಬರೀಬೇಕು ಅಷ್ಟೇ. ನಾವು ಯಾವಾಗ ಎಂಟರ್ ಆಗ್ತೀವಿ ನಾವು ಕೇಂದ್ರ ಮಂಡಲ
ಮನೋಮಂಡಲವನ್ನು ದಾಟಿದ ಮೇಲೆ ಕೇಂದ್ರ ಮಂಡಲ ಬರುವುದು. ಈ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರಜ್ಞಾನವಿರುವುದು. ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನದಲ್ಲಿ ತಿಳಿಸಲಾದಂತೆ ಇಲ್ಲಿ ಮತ್ತೆ ವಿಲೋಮದ ಸಿದ್ಧಾಂತವು ಅನ್ವಯವಾಗುವುದು. ಹೃದಯದ ಬಲಭಾಗದಲ್ಲಿರುವುದೆಲ್ಲವೂ ಈ ಪ್ರದೇಶದಲ್ಲಿ ಇದೆ. ಅಲ್ಲಿ ಎಲ್ಲವೂ ಈ ಧಾತ್ರಿ ಎಂಬ ಬಿಂದುವು ಪ್ರಜ್ಞಾನದ ಚರಮಾವಸ್ಥೆಯಾಗಿದೆ. ಅಲ್ಲಿ ಎಲ್ಲವೂ ಕೊನೆಗೊಂಡು ಶೂನ್ಯದ ಸ್ಥಿತಿ ಇರುವುದು. ಇದು ಪ್ರಜ್ಞಾನದ ಅತ್ಯಂತ ಶ್ರೇಷ್ಠವಾದಂಥ ಸ್ಥಿತಿ. ಇಂತಹ ಪ್ರಜ್ಞಾ ವಿಶೇಷವು ಭಗವದ್ ಅವತಾರಕ್ಕಾಗಿ ಮೀಸಲಿಡಲಾಗಿದೆ. ಇದು ಬಹು ವಿರಳ ಮತ್ತು ಅಸಾಧಾರಣವಾದ ಹಲವು ಸಂದರ್ಭಗಳಲ್ಲಿ ಜಗತ್ತಿನ ಬದಲಾವಣೆಗಾಗಿ ಬಂದ ವಿಭೂತಿಗೂ ಇದನ್ನು ಕರುಣಿಸಲಾಗುವುದು. ಭಗವದ್ ಅವತಾರದ ನಂತರ ಆತನ ಸ್ಥಾನವು ಬರುವುದು. ಭಗವಂತನ ಅವತಾರ ನಂತರ ವಿಶೇಷವಾದಂಥ ವಿಭೂತಿ ಪುರುಷ. ಭಗವಂತನ ಅವತಾರ ಆದ್ಮೇಲೆ ವಿಭೂತಿ ಪುರುಷನ ಸ್ಥಾನ ಬರುತ್ತೆ. ನಿಸರ್ಗದ ಕಾರ್ಯಕ್ಕಾಗಿ ಆತನು ವಸ್ತುತಃ ಅದೇ ಸ್ಥಾನವನ್ನು ಪಡೆದಿರುವನು. ನಿಸರ್ಗದ ದೃಷ್ಟಿಕೋನದಿಂದ ನೋಡಿದಾಗ ಭಗವಂತನ ಅವತಾರ ಮತ್ತು ವಿಭೂತಿ ಪುರುಷ ಇವೆರಡೂ ಒಂದಕ್ಕೆ ಸರಿಸಮವಾದಂತಾದ್ರೂ ಕೂಡ ಬೇರೆ ದೃಷ್ಟಿಕೋನದಲ್ಲಿ ನೋಡಿದಾಗ ಭಗವಂತನ ಅವತಾರ ಮೊದಲು ಬರುತ್ತೆ, ನಂತರ ವಿಭೂತಿ ಪುರುಷನ ಸ್ಥಾನ ಬರುತ್ತೆ. ಈಗ ನಿಸರ್ಗದಲ್ಲಿ ಆಮೂಲಾಗ್ರ ಪರಿವರ್ತನೆ ಆಗಬೇಕಾಗಿದೆ ಮತ್ತು ಈ ಕಾರ್ಯಕ್ಕಾಗಿ ವಿಭೂತಿಯೊಬ್ಬನು ಉದಯಿಸಿ ಸುಮಾರು 2.5 ವರ್ಷಗಳಿಂದ ಈ ಕಾರ್ಯದಲ್ಲಿ ತೊಡಗಿರುವೆಂದು ನಾನು ನಿಮಗೆ ಆಶ್ವಾಸನೆ ಕೊಡಬಲ್ಲೆ. ಜಗತ್ತಿಗೆ ಸಾಮಾನ್ಯವಾಗಿ ಅಭಿನ್ನತವಾಗಿ ಉಳಿದ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಇರುವ ಇಂದಿನ ಮಹರ್ಷಿಗಳು ಈತನ ನಿರ್ದೇಶನದಂತೆ ಕೆಲಸ ಮಾಡುತ್ತಿದ್ದಾರೆ. ಇಷ್ಟೇ ಅಲ್ಲ, ಮುಂದಿನ ಕಾರ್ಯಕ್ಕಾಗಿ ವ್ಯಕ್ತಿಗಳು ತರಬೇತಿ ಹೊಂದುತ್ತಿದ್ದಾರೆ. ದರ್ಶನ ಶಕ್ತಿಯನ್ನು ಪಡೆದವರು ಆತನ ಕೆಲಸವನ್ನು, ಅದರ ಪರಿಣಾಮವನ್ನು ಅರಿಯಬಲ್ಲರು. ಮುಂದಿರುವ ಕೆಲಸವು ಬಹಳ ಮಹತ್ವದ್ದಾಗಿದೆ. ಕೊನೆಗೆ ಅದರ ಪರಿಣಾಮವೇನೆಂದರೆ ಪರಿವರ್ತನೆ. 2.5 ವರ್ಷಗಳೆಂದರೆ ಈ ಪುಸ್ತಕವು ಬರೆಯಲ್ಪಟ್ಟ ಕಾಲದಿಂದ, ಅರ್ಥಾತ್ ಇದು ಮೊಟ್ಟಮೊದಲು ಪ್ರಕಾಶಿತವಾದ ವರ್ಷಕ್ಕಿಂತ ಅಂದರೆ 1956 ವರ್ಷಗಳ ಹಿಂದೆ, ಎಂದರೆ ಕ್ರಿಸ್ತ ಶಕ 1944ನೇ ಇಸ್ವಿಯಿಂದಲೂ ಸೃಷ್ಟಿಯ ಪರಿವರ್ತನೆಗಾಗಿ ಈ ವಿಭೂತಿ ಪುರುಷನು ಕಾರ್ಯೋನ್ಮುಖನಾಗಿದ್ದಾನೆ. ಇದಕ್ಕಾಗಿ ಆತನಿಗೆ ತುಂಬಾ ಸಮಯ ಹಿಡಿಸಬಹುದಾದರೂ ಪರಿಣಾಮವು ಅಪರಿಹಾರ್ಯವಾಗಿದೆ. ಅನಂತರ ಜಗತ್ತು ತನ್ನ ನಿಜ ರೂಪದಿಂದ ಶೋಭಿಸುವುದು. ಆತನ ಅಧೀನದಲ್ಲಿರುವ ನಿಸರ್ಗದ ವಿವಿಧ ಶಕ್ತಿಗಳು ಆತನು ಕ್ಷೇತ್ರವನ್ನು ಸಿದ್ಧಗೊಳಿಸಿದ ನಂತರ ಆತನ ನಿರ್ದೇಶನದ ಕೆಲಸದಲ್ಲಿ ತೊಡಗುವ ಕಾಲವು ಶೀಘ್ರದಲ್ಲಿಯೇ ಬರಲಿದೆ. ಈ ಶಕ್ತಿಗಳೆಲ್ಲ ಈ ಕಾರ್ಯಕ್ಕಾಗಿ ಕಾಯ್ದು ಕುಳಿತಿವೆ. ಇಂಥ ವಿಭೂತಿಯು ನಿಸರ್ಗದ ಯಂತ್ರೋಪಕರಣವನ್ನು ಸರಿಯಾಗಿ ನಡೆಸುವಂತೆ ಮಾಡಲು ನೇರವಾಗಿ ಶಕ್ತಿಯನ್ನು ಪಡೆಯುವನು. ಶ್ರೇಷ್ಠವಾದ ಅತೀಂದ್ರಿಯ ದರ್ಶನವುಳ್ಳ ಮುಕ್ತಾತ್ಮನೊಂದಿಗೆ ವ್ಯವಹರಿಸುವ ಶಕ್ತಿಯುಳ್ಳ ಮಹಾತ್ಮನು ಆ ವಿಭೂತಿಯೊಂದಿಗೆ ನೇರವಾಗಿ ಸಲ್ಲಾಪಿಸಿಯಾಗಲಿ ನಿಸರ್ಗವನ್ನು ವೀಕ್ಷಿಸಿ ಆಗಲಿ ಈ ಸಂಗತಿಗಳನ್ನು ಮನಗಾಣಬಹುದು. ಉಳಿದವರು ಕಾರ್ಯಕ್ರಮದಲ್ಲಿ ಪರಿಣಾಮಗಳು ವ್ಯಕ್ತವಾದಾಗ ನೋಡುವರು. ಈಗ ಮತ್ತೆ ಮೂಲ ವಿಷಯಕ್ಕೆ ಬರೋಣ. ಇಲ್ಲಿ ನಮ್ಮ ಚಟುವಟಿಕೆಗಳೆಲ್ಲ ಕೊನೆಗೊಂಡು ನಾವೀಗ ಶುದ್ಧ ರೂಪದಲ್ಲಿ ಭಗವತ್ ಕ್ಷೇತ್ರವನ್ನು ಪ್ರವೇಶಿಸಿದ್ದೇವೆ. ನಾವು ಗುರಿಯನ್ನು ಮುಟ್ಟಿ ಅದರಲ್ಲಿ ಪ್ರವೇಶ ಹೊಂದಿದ್ದೇವೆ. ಆತ್ಮ ಸಾಕ್ಷಾತ್ಕಾರವಾಗಿದೆ. ಜೀವನ್ ಮೃತ್ಯುವಿನ ಸ್ಥಿತಿ ಇದೆಯಲ್ಲ, ಅದು ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ. ಹೃದಯ ಮಂಡಲದಲ್ಲಿರುವ ಪ್ರಜ್ಞೆ ಮತ್ತು ಮನೋಮಂಡಲದಲ್ಲಿರುವ ಬೇರು ಬಿಟ್ಟಿರುವ ಅದರ ಮೂಲ ಶಕ್ತಿಗಿಂತ ನಾವು ಬಹಳ ಮೇಲ್ಮಟ್ಟದಲ್ಲಿ ಇದ್ದೇವೆ. ಈಗ ನಾವು ಕೊನೆಯಿಲ್ಲದ ಪುನರ್ಜನ್ಮದ ಚಕ್ರದಿಂದ ಮುಕ್ತರಾಗಿರುವುದು. ಯಾವಾಗ ನಾವು ಮನೋಮಂಡಲ ಮತ್ತು ಹೃದಯ ಮಂಡಲ ಎರಡನ್ನೂ ದಾಟ್ಬಿಡ್ತೀವೋ, ಜೀವನ್ ಮೃತ್ಯುವಿನ ಸ್ಥಿತಿಗೆ ಹೋಗಿ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಯನ್ನು ಪಡ್ಕೊಳ್ತೀವೋ, ಆಗ ನಾವು ಈ ಪುನರ್ಜನ್ಮದ ಚಕ್ರದಿಂದ ಪಾರಾಗಿರುವುದು. ಜನರು ಈ ಘಟ್ಟವನ್ನು ಸತ್ಯವೆಂದು ಕರೆಯಬಹುದು, ಆದರೆ ನಾವು ಸೇರಿದ್ದು ಸತ್ಯವನ್ನಲ್ಲ. ಸತ್ಯವು ಬಹಳ ಹಿಂದೆಯೇ ಉಳಿದಿದ್ದು ಈಗ ಅದರಲ್ಲಿ ನಾವು ನೆಲೆಸಿರುವುದಿಲ್ಲ. ಸತ್ಯದ ಅರ್ಥವು ಏನಾದರೂ ಒಂದು ಇರುವಿಕೆಯನ್ನು ಸೂಚಿಸುತ್ತದೆ. ಈ ಸತ್ಯದ ಬಗ್ಗೆ ನಿಮಗೆ ಪ್ರಶ್ನೆ ಬರ್ಬೋದು, ಅದು ಅಂಡರ್ಲೈನ್ ಮಾಡ್ಕೊಳ್ರಿ. ಆ ಪ್ಯಾರಾಗ್ರಾಫ್ ಇದೆಯಲ್ಲ, ಸತ್ಯದ ಬಗ್ಗೆ ನಿಮಗೆ ಪ್ರಶ್ನೆ ಕೇಳಬಹುದು, ಆದರೆ ಇಲ್ಲಿ ಅದಿಲ್ಲ. ನಿಜವಾಗಿ ಸತ್ಯವು ಶೂನ್ಯವೆಂದು ವರ್ಣಿಸಲಾದ ಸ್ಥಿತಿಯ ಅವಶೇಷ. ಹೆಚ್ಚು ಇದು ಅಂಡರ್ಲೈನ್ ಮಾಡ್ತಾರೆ. ಸತ್ಯವು ಶೂನ್ಯವೆಂದು ವರ್ಣಿಸಲಾದ ಸ್ಥಿತಿಯ ಅವಶೇಷ. ಹೆಚ್ಚು ಸ್ಪಷ್ಟಪಡಿಸಬೇಕಾದರೆ ಪ್ರಜ್ಞೆಯ ಸ್ಥಿತಿಯಲ್ಲಿ ಕಾಣುವುದೆಲ್ಲವೂ ಜನರು ಸತ್ಯವೆಂದು ಹೊಗಳುವರು. ಆದರೆ ಪ್ರಜ್ಞೆಯು ನಮ್ಮ ಗುರಿಯಲ್ಲ, ಅದು ಕೇವಲ ಮಕ್ಕಳ ಆಟಿಕೆಯ ವಸ್ತುವಾಗಿದೆ. ಪ್ರಜ್ಞೆಯು ಎಲ್ಲಿ ತನ್ನ ನೈಜ ಸ್ವರೂಪವನ್ನು ತಾಳಿರುವುದೋ ಆ ಬಿಂದುವನ್ನು ನಾವು ಮುಟ್ಟಬೇಕಾಗಿದೆ. ಯಾವುದರಿಂದ ಔಷಧಿಗಳು ಸಿದ್ಧವಾಗುವ ಆ ಮೂಲಾರ್ಕವನ್ನು ನಾವು ಶೋಧಿಸಬೇಕಾಗಿದೆ. ಪ್ರಜ್ಞೆಯನ್ನು ಸೃಷ್ಟಿಸುವ ಶಕ್ತಿಯನ್ನು ನಾವು ಶೋಧಿಸುತ್ತಿದ್ದೇವೆ. ಅದೂ ಇಲ್ಲದಂತಾಗ ನಾವು ಶುದ್ಧ ಸರಳ ಸತ್ಯದ ದಂಡೆಗೆ ಬಂದಿರುವು. ಈ ತತ್ವವು ಶಬ್ದಗಳಿಂದ ಸರಿಯಾಗಿ ವರ್ಣಿಸಲಾರದಷ್ಟು ಸೂಕ್ಷ್ಮವಾಗಿದೆ. ಸರಿ, 7:15 ಆಗ್ತಾ ಬಂತು. ನನ್ನ ಸಜೆಷನ್ 175 ನಿಲ್ಸೋಣ. ಈಗ ಏನ್ರಿ ಏನ್ರಿ ಮೂಲಾರ್ಕ ಅಂದ್ರೆ
ಮೂಲಾರ್ಕ ಅಂತಂದ್ರೆ ಹಳೆ ಕಾಲದಲ್ಲಿ ಒಂದು ಬೇಸ್ ಔಷಧಿ ಇರೋದು. ಆ ಬೇಸ್ ಔಷಧಿಯಿಂದ ಬೇರೆ ಬೇರೆ ಬಗೆಯ ಬಗೆಯ ಔಷಧಿಗಳನ್ನು ತಯಾರು ಮಾಡೋದು. ಆ ಬೇಸ್ ಔಷಧಿ ಇತ್ತಲ್ಲ, ಆಯ್ತಾ, ಅದಕ್ಕೆ ಮೂಲಾರ್ಕ ಅಂತ ಕರೀತಾರೆ. ಅರ್ಕ ಅಂತಂದ್ರೆ ಔಷಧಿ ಅಂತ ಇಟ್ಕೊಳ್ರಿ. ಮೂಲಾರ್ಕ ಅಂತಂದ್ರೆ ಬೇಸ್ ಔಷಧಿ, ಎಲ್ಲ ಔಷಧಿಗಳ ತಯಾರಿಕೆಗೆ ಸಹಾಯವಾಗ್ತಕ್ಕಂಥ ಮೂಲ ಔಷಧಿ, ಅದನ್ನ ನಾವು ಮೂಲಾರ್ಕ ಅಂತ ಕರಿತೀವಿ. ಅರ್ಕ ಅಂದ್ರೆ ಔಷಧಿ, ಮೂಲಾರ್ಕ ಅಂತಂದ್ರೆ ಬೇಸ್ ಔಷಧಿ. ಎಲ್ಲ ಔಷಧಿಗಳ ತಯಾರು ಮಾಡ್ಬೇಕಾದ್ರೆ ಸಹಾಯಕ್ಕೆ ಬರ್ತಕ್ಕಂಥ ಮೂಲವಾದಂತ ಒಂದು ಔಷಧಿ, ಆ ಔಷಧಿಗೆ ನಾವು ಮೂಲಾರ್ಕ ಅಂತ ಕರಿತೀವಿ. ಇಲ್ಲಿ ಮೂಲಾರ್ಕ ಅಂತಂದ್ರೆ ಪ್ರಜ್ಞೆ ಏನಿದೆಯಲ್ಲ, ಪ್ರಜ್ಞೆ ನಮ್ಮ ಗುರಿಯಲ್ಲ. ಪ್ರಜ್ಞೆಯಿಂದ ಹಿಂದೆ ಇರ್ತಕ್ಕಂಥ ಸ್ಥಿತಿ ಏನಿದೆ, ಪ್ರಜ್ಞೆಯ ಬೀಜದ ಸ್ಥಿತಿ ಏನಿದೆ, ಅದನ್ನ ನಾವು ಗುರುತಿಸ್ತಾ ಇದ್ದೀವಿ. ಅದನ್ನೇ ಬಾಬು ಅವರು ಪ್ರಜ್ಞೆಯ ಬೀಜದ ಸ್ಥಿತಿಯನ್ನ ಅವರು ಮೂಲಾರ್ಕ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ್ದಕ್ಕೆ ಸರ್ ಮೂಲಾರ್ಕ ಅಂತ ಹೇಳಿದ್ದಾರೆ? ಏನ್ರಿ? ಕೇಂದ್ರ ಮೂಲಾರ್ಕಕ್ಕೂ ಸಂಬಂಧ ಸರ್? ಪ್ರಜ್ಞೆಗೆ ಸಂಬಂಧಪಟ್ಟಿದ್ದು ಅಂತ ಈಗ ತಾನು ಹೇಳಿದ್ನಲ್ಲ. ಹಾ ಹಾ ಹಾ. ಬೇರೆ ಬೇರೆ ಔಷಧಿಗಳು ಪ್ರಜ್ಞೆ ಅಂತ ಇಟ್ಕೊಂಡ್ರೆ ಹ್ಮ್. ಅದಕ್ಕೆ ಮೂಲ ಯಾವ್ದಿದೆ? ಮೂಲಾರ್ಕ ಅದು ಪ್ರಜ್ಞೆಯ ಬೀಜದ ಸ್ಥಿತಿ, ಪ್ರಜ್ಞೆಯ ಬೀಜದ ಸ್ಥಿತಿ. ಆ ಸ್ಥಿತಿಯನ್ನು ನಾವು ಶೋಧನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಪ್ರಜ್ಞೆಯನ್ನು ಸೃಷ್ಟಿಸುವ ಶಕ್ತಿಯನ್ನು ನಾವು ಶೋಧಿಸುತ್ತಿದ್ದೇವೆ, ಅದನ್ನೇ ಮೂಲಾರ್ಕ ಅಂತ ಕರೀತಾರೆ. ಮೂಲಾರ್ಕ ಅಂತಂದ್ರೆ ಪ್ರಜ್ಞೆಯನ್ನು ಸೃಷ್ಟಿಸುವ ಶಕ್ತಿ, ಅದು ಮೂಲಾರ್ಕ. ಪ್ರಜ್ಞೆ ಅನ್ನೋದು ಅರ್ಕ ಆಯ್ತು, ಮೂಲಾರ್ಕ ಅಲ್ಲ. ಬೇರೆ ಬೇರೆ ರೀತಿಯಾದಂತ ಅರ್ಕಗಳು. ಪ್ರಜ್ಞೆ ಹಲವಾರು ರೀತಿಯಾದಂತ ಪ್ರಜ್ಞೆಗಳಿದೆ. ಬ್ರಹ್ಮಾಂಡಿ ಪ್ರಜ್ಞೆ ಇದೆ, ಪರಬ್ರಹ್ಮಾಂಡ ಪ್ರಜ್ಞೆ ಇದೆ, ವ್ಯಷ್ಟಿ ಪ್ರಜ್ಞೆ ಇದೆ, ಹಲವಾರು ಪ್ರಜ್ಞೆ ಇದೆ, ದೈವಿ ಪ್ರಜ್ಞೆ ಇದೆ. ಇವೆಲ್ಲ ಕಾಲಕ್ರಮೇಣದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಔಷಧಿಗಳು. ಅದರ ಹಿಂದೆ ಇರ್ತಕ್ಕಂಥ ಮೂಲಾರ್ಕ ಯಾವ ಶಕ್ತಿಯಿಂದ ಆ ಪ್ರಜ್ಞೆನೇ ಸೃಷ್ಟಿ ಆಗ್ತಿದ್ಯೋ ಅದನ್ನು ನಾವು ಕಂಡುಹಿಡಿಯಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸರಿ, ಈಗ ಇದನ್ನ ಇಲ್ಲಿ ನಿಲ್ಲಿಸಿರೋಣ. ಈಗ ನಿಮ್ಮ ಸಹಜ ಮಾರ್ಗಾನುಸಾರ ಇದೆಯಲ್ಲ, ನಮ್ಮ ಸಹಜ ಮಾರ್ಗ ದರ್ಶನ ಇದೆಯಲ್ಲ, ಇದನ್ನು ತಗೊಳ್ರಿ. ಇದು ಸ್ವಲ್ಪ ಸುಲಭ ಇದೆ. ಎಷ್ಟನೇ ಪೇಜ್ ನಲ್ಲಿ ಇದ್ದೀರಿ? 332? 38, 338. ಸತ್ಯದ ಸ್ಥಿತಿಗತಿ, ಈ ಚಾಪ್ಟರ್ ಸುಮಾರು ಕ್ವಶನ್ಸ್ ಬರುತ್ತೆ ನಿಮ್ಗೆ. ಇದನ್ನು ಓದಿದ್ದೀರಾ? ಓದಿದ್ರೆ ಏನಾದ್ರು ಪ್ರಶ್ನೆ ಇತ್ತು ಅಂತಂದ್ರೆ ದಯವಿಟ್ಟು ಇದರಲ್ಲಿ ಕೇಳ್ರಿ. ಸ್ವಲ್ಪ ಓದ್ಕೊಂಡು ಹೋಗ್ತೀನಿ, ಏನಾದ್ರು ನಿಮ್ಗೆ ಡೌಟ್ ಬಂತು ಅಂದ್ರೆ ನಿಲ್ಲಿಸಿ. ಪರಮಾರ್ಥ ಅಥವಾ ಪರಮಾತ್ಮನ ಅಸ್ತಿತ್ವದ ಪ್ರಶ್ನೆಯ ಬಗೆಗೆ ಬಹಳಷ್ಟು ವಿವಾದವಿದೆ. ನನ್ನ ಅಭಿಪ್ರಾಯದಲ್ಲಿ ಪರಬ್ರಹ್ಮದ ಅಸ್ತಿತ್ವವನ್ನು ಸಿದ್ಧ ಮಾಡುವುದಾಗಲಿ ಅಲ್ಲಗೆಳೆಯುವುದಾಗಲಿ ನಿಜವಾದ ಸಮಸ್ಯೆ ಅಲ್ಲ. ಆದರೆ ಅದನ್ನು ಪರ್ಯಾಪ್ತವೂ ತೃಪ್ತಿಕರವೂ ಆದ ರೀತಿಯಲ್ಲಿ ಸ್ಪಷ್ಟಪಡಿಸುವುದು ನಿಜವಾದ ಸಮಸ್ಯೆ ಆಗಿದೆ. ಬೇರೆ ಬೇರೆ ಸಾಂಸ್ಕೃತಿಕ ಸನ್ನಿವೇಶಗಳಲ್ಲಿ ವೈಯಕ್ತಿಕ ಕಷ್ಟಗಳಿಂದಲೂ ಬೇಡಿಕೆಗಳಿಂದಲೂ ಹುಟ್ಟಿಕೊಂಡು ಬಲಗೊಂಡ ಉತ್ಸಾಹಿ ಅಂಧಶ್ರದ್ಧೆಯು ಅಂಶವು ಹೆಚ್ಚು ಹೆಚ್ಚು ಗೊಂದಲವನ್ನು ಉಂಟು ಮಾಡಿದೆ. ಇದರ ಫಲವಾಗಿ ವಿಚಾರವಂತ ಮನುಷ್ಯನು ದೇವರು ಎಂಬ ಶಬ್ದವನ್ನು ಉಚ್ಚರಿಸಿದ ಕೂಡಲೇ ಸಹಜವಾಗಿ ಅಸಹ್ಯ ಪಡುತ್ತಾನೆ. ಏಕೆಂತಂದ್ರೆ ನಮಗೆ ದೇವರಿನ ಪರಿಕಲ್ಪನೆ ಬಹಳಷ್ಟು ವ್ಯತ್ಯಾಸ ಆಗೋಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ದೇವರ ಬಗ್ಗೆ ವಿವರಣೆ ಮಾಡಿರೋದ್ರಿಂದ ನಮಗೆ ದೇವರನ್ನು ಪರಿಕಲ್ಪನೆ ಪದ ಹೇಳಿದ ತಕ್ಷಣ ಅಸಹ್ಯ ಬಂದ್ಬಿಡುತ್ತೆ. ಪರಮಾರ್ಥದ ಬಗ್ಗೆ ವಿವಿಧ ಕಲ್ಪನೆಗಳಿವೆ. ಇದು ಪ್ರಶ್ನೆ ಆಗ್ಬೋದು, ಪರಮಾರ್ಥದ ಬಗ್ಗೆ ಯಾವ ಯಾವ ಕಲ್ಪನೆಗಳಿದೆ ಅಂತ. ಅವರವರ ತಿಳುವಳಿಕೆ ಮತ್ತು ಯೋಗ್ಯತೆಯ ಅನುಸಾರವಾಗಿ ಜನರು ಅದನ್ನು ಭಾವಿಸುತ್ತಾರೆ. ದೇವರ ಬಗೆಗೆ ಸರ್ವಸಾಮಾನ್ಯವಾಗಿ ಅಂಗೀಕೃತವಾದ ಭಾವನೆ ಎಂದರೆ ದೇವರು ಅನಂತ ಶಕ್ತಿ ಎಂಬುದು. ಇದು ಒಂದನೇದು, ಅಂಡರ್ಲೈನ್ ಮಾಡ್ಕೊಳ್ರಿ. ಮೊದಲನೇದು ಅನಂತ ಶಕ್ತಿ. ಆದರೆ ಎಲ್ಲಾ ನಾನತ್ವವನ್ನು ಭೇದವನ್ನು ಮೀರಿರುವ ನಿರ್ಗುಣ ಬ್ರಹ್ಮ ಭಾವನೆಯನ್ನು ತಾತ್ವಿಕ ದೃಷ್ಟಿ ಒಳಗೊಳ್ಳುತ್ತದೆ. ಇದು ಎರಡನೇ ಭಾವನೆ, ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ಅಂದ್ರೆ ಏನು? ಗುಣ, ಕ್ರಿಯೆ ಮತ್ತು ಚಿತ್ ಶಕ್ತಿಗಳಿಗೆ ಅತೀತವಾಗಿದೆ. ಈ ನಿರ್ಗುಣ ಬ್ರಹ್ಮವೇ ಅಸ್ತಿತ್ವದ ಅತ್ಯಂತಿಕ ಕಾರಣವಾಗಿಯೂ ಆಧಾರವಾಗಿಯೂ ಸಂಪೂರ್ಣ ವ್ಯಕ್ತ ಜಗತ್ತಿಗೆ ಕ್ರಿಯಾತೀತ ಕೇಂದ್ರವಾಗಿಯೂ ಇರುವುದೆಂದು ಎಣಿಸಲಾಗಿದೆ. ಇದು ಎರಡನೇ ಪರಿಕಲ್ಪನೆ. ದೇವರು ಅಂದ್ರೆ ನಿರ್ಗುಣ ಬ್ರಹ್ಮ, ಅದಕ್ಕೆ ಪರಬ್ರಹ್ಮವೆಂದು ಕೂಡ ಹೆಸರು. ನಿರ್ಗುಣ ಬ್ರಹ್ಮ ಅಂದ್ರೆ ಪರಬ್ರಹ್ಮ, ಎರಡು ಒಂದೇ. ಅನಂತರ ಪರಮಸತ್ತೆಯೇ ದೇವರೆಂಬ ಭಾವನೆ ಬರುತ್ತದೆ. ಮೂರನೇದು ಪರಮಸತ್ತೆಯೇ ದೇವರ ಭಾವನೆ. ವಿಶ್ವದಲ್ಲಿರುವ ವೈವಿಧ್ಯಗಳನ್ನು ವಿಭಿನ್ನತೆಗಳನ್ನು ನೋಡಿ ಅದರ ಸೃಷ್ಟಿಕರ್ತನು ನಿಯಾಮಕನು ಆದವನಲ್ಲಿ ನಂಬಿಕೆ ಇಡುವಂತೆ ಆಗುತ್ತದೆ. ಅವರನ್ನು ಸಗುಣ ಬ್ರಹ್ಮನೆಂದು ಈಶ್ವರನೆಂದು ಕರೆಯುತ್ತೇವೆ. ಇದು ಮೂರನೇದು. ಮೊದಲನೇದು ಒಂದು ಶಕ್ತಿ ಕೇಂದ್ರ, ಅನಂತ ಶಕ್ತಿ ಕೇಂದ್ರ. ಎರಡನೇದು ನಿರ್ಗುಣ ಬ್ರಹ್ಮನು. ಮೂರನೇದು ಸಗುಣ ಬ್ರಹ್ಮನ್.
ಅವನು ಸರ್ವಶಕ್ತನೆಂದು, ಸರ್ವಜ್ಞನೆಂದು, ಎಲ್ಲ ಉತ್ತಮ ಗುಣಗಳನ್ನು ಹೊಂದಿದ್ದಾನೆಂದು, ಚಿರಂತನವಾದ ಸತ್ ಎಂದು ಭಾವಿಸುತ್ತೇವೆ. ಅವನೇ ಈ ವಿಶ್ವದ ಮೂಲ ಕಾರಣನೂ ಸೃಷ್ಟಿಕರಣನೂ ಲಯಕರ್ತನೂ ಆಗಿದ್ದಾನೆ. ಇದು 3ನೇ ಪರಿಕಲ್ಪನೆ. ಕೆಳಮಟ್ಟದ ದೃಷ್ಟಿಯಿಂದ ನೋಡಿದಾಗ ಮಾತ್ರ ದೇವರು ಮತಧರ್ಮದ ದೇವರು ಪೂಜ್ಯ ಭಾವನಾಗುತ್ತಾನೆ. ಇದು ಸಾಮಾನ್ಯವಾಗಿ ಎಲ್ಲ ಮತಧರ್ಮದ ಅಂತಿಮ ಗುರಿ. ಅಂದ್ರೆ ಕೆಳಧರ್ಮದ ಗುರಿ ಇದೆಯಲ್ಲ, ಈ ಸಗುಣ ಬ್ರಹ್ಮ ಮತದ ಧರ್ಮ ದೇವರು ಅಂತಂದ್ರೆ ಸಗುಣ ಬ್ರಹ್ಮ ಮತದ ದೇವರು, ಗುಣಗಳಿರ್ತಕ್ಕಂಥ ದೇವರು, ರೂಪ ಇರ್ತಕ್ಕಂಥ ದೇವರು. ಈ ಸಗುಣ ಬ್ರಹ್ಮಕ್ಕೆ ಅಪರ ಬ್ರಹ್ಮವೆಂದು ಹೆಸರು. ಸೊ ಪರಬ್ರಹ್ಮ ಅಂತಂದ್ರೆ ನಿರ್ಗುಣ ಬ್ರಹ್ಮ, ಅಪರ ಬ್ರಹ್ಮ ಅಂತಂದ್ರೆ ಪರಬ್ರಹ್ಮ. ಮೇಲೆ ಕಾಣಿಸುವ ಎರಡೂ ಕಲ್ಪನೆಗಳ ಬಗ್ಗೆಯೂ ಧಾರ್ಮಿಕ ಗ್ರಂಥಗಳಲ್ಲಿ ಬಹಳವಾಗಿ ಹೇಳಲ್ಪಟ್ಟಿದೆ. ಸಗುಣ ಬ್ರಹ್ಮಕ್ಕಿಂತಲೂ ನಿರ್ಗುಣ ಬ್ರಹ್ಮ ಭಾವವೇ ಉತ್ತಮವೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಇತರರು ಇದರ ವಿರುದ್ಧ ದೃಷ್ಟಿಯನ್ನು ಹೊಂದಿರುತ್ತಾರೆ. ನಿಜಕ್ಕೂ ಇಬ್ಬರೂ ತಪ್ಪು ತಿಳಿದಿದ್ದಾರೆ. ಅವರು ನಿರ್ಗುಣ ಬ್ರಹ್ಮವನ್ನು ಹೊಂದುವುದಿಲ್ಲ, ಸಗುಣ ಬ್ರಹ್ಮವನ್ನು ಪಡೆಯುವುದಿಲ್ಲ. ಎರಡೂ ಮಾರ್ಗಗಳಿರುವುದು ನಿಜ, ಆದರೆ ಗುರಿ ಮಾತ್ರ ಒಂದೇ. ಇದನ್ನು ಅನ್ಲೈನ್ ಮಾಡ್ಕೊಳ್ರಿ. ದೇರ್ 2 paths, ಬಟ್ ಗುರಿ ಒಂದೇ, ಗೋಲ್ ಒಂದೇ. ಅದು ಪರಮಾತ್ಮ ಅಥವಾ ಶಾಶ್ವತ ಪರವಸ್ತುವಿನ ಸಾಕ್ಷಾತ್ಕಾರ. ಗುರಿ ಏನು? ಪರಮಾತ್ಮನ ಸಾಕ್ಷಾತ್ಕಾರ ಅಥವಾ ಶಾಶ್ವತ ಪರವಸ್ತುವಿನ ಸಾಕ್ಷಾತ್ಕಾರ. ಸಾಮಾನ್ಯಾರ್ಥ ಹೊಂದಿದ್ದ ಎರಡೂ ಕಲ್ಪನೆಗಳು ಪ್ರಮಾದಕಾರಿಗಳಾಗಿವೆ. ವಾಸ್ತವಿಕವಾಗಿ ದೇವರು ನಿರ್ಗುಣನೂ ಅಲ್ಲ, ಸಗುಣನೂ ಅಲ್ಲ. ಅವನು ಎರಡನ್ನೂ ಮೀರ್ತಿರತಕ್ಕಂಥ ಅತೀತನಾಗಿದ್ದಾನೆ. ಆತನು ಹೇಗಿರುವನೋ ಹಾಗೆ ಇದ್ದಾನೆ. ದೇವರು ಅಂದ್ರೆ ಹೇಗಿದ್ದಾನೆ ಹಾಗೆ ಇದ್ದಾನೆ ಅಂತ. ಅವನು ನಿರ್ಗುಣನೂ ಸಗುಣನೂ ಅಲ್ಲ. ನಿರ್ಗುಣ ಸಗುಣ ನಮ್ಮ ದೃಷ್ಟಿಕೋನದಲ್ಲಿ ನೋಡಿದಾಗಷ್ಟೇ ಅವನಿಗೆ ನಾವು ನಿರ್ಗುಣ ಸಗುಣ ಅಂತ ಮಾಡ್ತೀವಿ. ಅವನಿದ್ದಂಗೆ ಇದ್ದಾನೆ. ನಾವೇ ಅವನನ್ನು ನಿರ್ಗುಣನೆಂದು ಭಾವಿಸುತ್ತೇವೆ, ನಾವೇ ಅವನನ್ನು ಸಗುಣನಾಗಿ ಮಾಡುತ್ತೇವೆ. ಈ ಜಗಳಗಳನ್ನು ತಪ್ಪಿಸಲು ನಾವು ಮಾಡಬೇಕಾಗುವುದೇನೆಂದರೆ, ಅದು ಸಗುಣವೇ ಆಗಿರಲಿ ನಿರ್ಗುಣವೇ ಆಗಿರಲಿ, ಆದಿ ತತ್ವದ ಮೇಲೆ ನಾವು ನಮ್ಮ ದೃಷ್ಟಿಯನ್ನು ಇಡಬೇಕು. ಅದು ಏನೇ ಇರಲಿ ಅದನ್ನು ನಾವು ಪ್ರೀತಿಸಬೇಕು. ಇದಕ್ಕೆ ನಾವು ಧ್ಯಾನ ಶುರು ಮಾಡ್ಬೇಕಾದ್ರೆ ದೈವಿ ಪ್ರಕಾಶದ ಮೂಲ ಇದೆ ಅಂತ ಹೇಳ್ಕೊಳ್ತೀವಿ. ನಾವು ಮೂಲಕ್ಕೆ ಹೋಗ್ಬೇಕು. ಆ ಮೂಲ ಸ್ಥಿತಿ ಇದೆಯಲ್ಲ, ಅದು ನಿರ್ಗುಣ ಸಗುಣ ಎರಡನ್ನೂ ದಾಟಿರ್ತಕ್ಕಂಥ ಸ್ಥಿತಿ. ಹಾಗಾಗಿ ನಾವು ಧ್ಯಾನ ಶುರು ಮಾಡ್ಬೇಕಾದ್ರೆ ದೈವಿ ಪ್ರಕಾಶದ ಮೂಲ ನಮ್ಮ ಹೃದಯದಲ್ಲಿದೆ, ಅದು ನಮ್ಮನ್ನು ಒಳಗಡೆ ಆಕರ್ಷಣೆ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಧ್ಯಾನ ಶುರು ಮಾಡ್ತಕ್ಕಂಥದ್ದು. ಮೂಲ ಅಂತಂದ್ರೆ ಸಗುಣ ನಿರ್ಗುಣ ಎರಡನ್ನೂ ದಾಟಿರ್ತಕ್ಕಂಥ ಸ್ಥಿತಿ. ನಾವು ಮತಧರ್ಮದ ಮೇರೆಗಳಿಗೆ ಒಳಪಟ್ಟಿರುವವರೆಗೂ ನಮ್ಮ ದೃಷ್ಟಿಯಲ್ಲಿ ಮತಧರ್ಮದ ದೇವರೇ ಇರುತ್ತಾರೆ. ನಾವು ಯಾವುದೋ ಒಂದು ದೃಷ್ಟಿಯಲ್ಲಿ ಸಿಕ್ಕಿ ಬಿದ್ದಿರುತ್ತೇವೆ. ಮತಧರ್ಮದ ಮೇರೆಗಳನ್ನು ಮೀರಿ ಹೋದಾಗ ಮಾತ್ರ ಅತ್ಯುನ್ನತ ಆಧ್ಯಾತ್ಮಿಕ ಸಿದ್ಧಿ ಸಾಧ್ಯ. ನಿಜಕ್ಕೂ ಮತಧರ್ಮದ ಕೊನೆಯಾದಾಗ ಆಧ್ಯಾತ್ಮಿಕತೆ ಆರಂಭವಾಗುತ್ತದೆ. ಸ್ವಾತಂತ್ರ್ಯ, ಇದು ಆನ್ಲೈನ್ ಮಾಡ್ಕೊಡ್ರಿ. ಆಧ್ಯಾತ್ಮಿಕ ಸ್ಥಿತಿ ಆರಂಭವಾಗುತ್ತದೆ. ಮತಧರ್ಮದ ಕೊನೆಯಾದಾಗ ಡ್ಯಾಶ್ ಆರಂಭವಾಗುತ್ತದೆ, ಆಧ್ಯಾತ್ಮಿಕತೆ ಆರಂಭವಾಗುತ್ತದೆ. ಮಾರ್ಗದಲ್ಲಿ, ಸ್ವಾತಂತ್ರ್ಯದ ಮಾರ್ಗದಲ್ಲಿ ಮನುಷ್ಯನು ಯಾತ್ರೆ ಮಾಡಲು ಶುದ್ಧಗೊಳಿಸುವುದಕ್ಕೆ ಮತಧರ್ಮ ಒಂದು ಪೂರ್ವಭಾವಿ ಅವಸ್ಥೆ ಅಷ್ಟೇ. ಡ್ಯಾಶ್ ಪೂರ್ವಭಾವಿ ಅವಸ್ಥೆ, ಮತಧರ್ಮ ಒಂದು ಪೂರ್ವಭಾವಿ ಅವಸ್ಥೆ. ಮತಧರ್ಮದ ಕೊನೆ ಆಧ್ಯಾತ್ಮದ ಆರಂಭ, ಆಧ್ಯಾತ್ಮದ ಕೊನೆ ಸತ್ಯದ ಆರಂಭ, ಸತ್ಯದ ಕೊನೆಯ ನಿಜವಾದ ಆನಂದ. ಅದು ಹೋದ ಮೇಲೆ ನಾವು ನಮ್ಮ ಗುರಿಯನ್ನು ಮುಟ್ಟಿರುವುದು. ಮಾತಿನಿಂದ ವ್ಯಕ್ತಪಡಿಸಲಾಗದಂತ ಅತ್ಯುನ್ನತ ಗುರಿ ಇದು. ಈ ರೀತಿ ದೇವರನ್ನು ಒಂದು ವಿಶಿಷ್ಟ ಧರ್ಮ ಅಥವಾ ಪಂಥದ ಕಟ್ಟಿನಲ್ಲಿ ಕಾಣಲಾಗು. ಅವನು ಕೆಲವು ಆಕಾರಗಳಿಗೆ ಅಥವಾ ಅನುಷ್ಠಾನಗಳಿಗೆ ಒಳಪಟ್ಟಿಲ್ಲ, ಅಥವಾ ಧರ್ಮ ಗ್ರಂಥಗಳಲ್ಲಿ ಅವನನ್ನು ಗುರುತಿಸಲು ಆಗುವುದಿಲ್ಲ. ಅವನನ್ನು ನಮ್ಮ ಹೃದಯದ ಅಂತರಾಳದಲ್ಲಿ ಹುಡುಕಬೇಕು. ಇದನ್ನು ಅನ್ಲೈನ್ ಮಾಡ್ಕೊಂಡು ದೇವರನ್ನು ಎಲ್ಲಿ ಹುಡುಕಬೇಕು? ನಮ್ಮ ಹೃದಯದ ಅಂತರಾಳದಲ್ಲಿ ಹುಡುಕಬೇಕು. ನಿಜವಾಗಿಯೂ ದೇವರು ಬಹಳ ಸುಲಭನೂ ಸ್ಪಷ್ಟನೂ ಆಗಿದ್ದಾನೆ. ಅವನು ಸ್ಥೂಲ ರೂಪಗಳಲ್ಲಿಲ್ಲ. ಅವನಲ್ಲಿ ಯಾವ ವಿಧವಾದ ಸ್ಥೂಲತೆಯೂ ಇಲ್ಲ. ದೇವರು ಸರಳನೂ ಅತಿ ಸೂಕ್ಷ್ಮನೂ ಆಗಿದ್ದಾನೆ. ನಿಜಕ್ಕೂ ಪರವಸ್ತುವಿಗೆ ಅದರ ಸರಳತೆ ಮತ್ತು ಶುದ್ಧತೆಯ ಒಂದು ತೆರೆಯಾಗಿದೆ. ಆನ್ಲೈನ್ ಮಾಡ್ಕೊಳ್ರಿ. ದೇವರು ಸರಳನೂ ಮತ್ತು ಅತಿ ಸೂಕ್ಷ್ಮನೂ ಆಗಿದ್ದಾನೆ. ನಿಜಕ್ಕೂ ಪರವಸ್ತುವಿಗೆ ಅದರ ಸರಳತೆ ಮತ್ತು ಶುದ್ಧತೆಯ ಒಂದು ತೆರೆಯಾಗಿದೆ. 1 ನಿಮಿಷ.